ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನಲಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗುರುಭ್ಯೋ ನಮಃ. ಸುಧಮ ಸಭಾಗೃಹ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ಆಜಿತ್ ಪಾಡ್ ಗಾಲ್ ಸರ್ಕಲ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದ ಪರಿಚಯ. ಮುಂಬೈನಂತಹ ಮಹಾನಗರದಲ್ಲಿ ಗುರೂಜಿಯವರ ಆಶೀರ್ವಚನ ಕಾರ್ಯಕ್ರಮವು ಹಲವು ಕಡೆಯಲ್ಲಿ ನಡೆಯಿತು. ಅದರಲ್ಲಿ ಒಂದು ಕಾರ್ಯಕ್ರಮವು ಡೊಂಬವಳ್ಳಿ ಆಜತ್ ಪಾಡ್ಯ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆದ ಒಂದು ವಿಶೇಷತೆಯನ್ನು ನಾವು ಇವತ್ತು ಶ್ರೀ ಗುರು ಸೇವಾ ಪ್ರಭಾ ಮುಂಬೈ ಶ್ರೀ ಶ್ರೀ ಗುರು ಭೀಮಾನಂದ ಸ್ವಾಮೀಜಿ ಅವರ ವಿಶೇಷವಾದ ಸಂದರ್ಭದಲ್ಲಿ ಅದ್ದೂರಿಯಾಗಿ ನೆರವೇರಿತು. निर्विघ्नं कुरु मे देव सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके गौरी नारायणी नमोस्तुते. नित्यानन्दं ब्रह्मानन्दं ब्रह्मस्वरूप नीलवर्णं त्रिलोकज्ञानी श्रीगुरुदेवं नमो भगवती नित्यानन्दम्. ॐ नमो भगवते पुन्नागजातिकरवीररसानपुष्पैः बिल्वप्रमाणतुलसीदलमालिनीभिः तां पूजयामि जगदीश्वर मे प्रसीद. श्रीपतितपावनाय नमः.
पुष्पं समर्पयामि नामपूजां करिष्ये। ॐ दत्ताय नमः, ॐ देवदत्ताय नमः, ॐ ब्रह्मदत्ताय नमः, ॐ विष्णुदत्ताय नमः, ॐ शिवदत्ताय नमः, ॐ अत्रिदत्ताय नमः, ॐ आत्रेयाय नमः, ॐ अत्रिवरदाय नमः, ॐ अनसूयाय नमः, ॐ अनसूयसूनवे नमः, ॐ अवधूताय नमः, ॐ दत्तात्रेयाय नमः। नामपूजां समर्पयामि। धूपोत्तमः आघ्रेय सर्वदेवानां धूपोऽयं प्रतिगृह्यताम्। धूपमाघ्रापयामि। तेजश्च देवानां सततं प्रियः प्रभाकरो महातेजा दीपोऽयं प्रतिगृह्यताम्। साज्यं त्रिपत्तिसंयुक्तं वह्निनायोजितं मया दीपं गृहाण देवेश त्रैलोक्यतिमिरापः। दीपं दर्शयामि। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। हम अमृते भव सत्यं तत्तेन परिषिञ्चामि। ॐ प्राणाय स्वाहा, ॐ अपानाय स्वाहा, ॐ व्यानाय स्वाहा, ॐ उदानाय स्वाहा, ॐ समानाय स्वाहा, ॐ ब्रह्मणे स्वाहा। मध्ये मध्ये अमृतपानीयं समर्पयामि। श्री सद्गुरवे नमः। समर्पित नैवेद्यम् उद्घासयामि। ಸ್ವಾಮಿ ವಿವೇಕಾನಂದರು ವಿದೇಶಗೂ ಧರ್ಮ ಪ್ರಸಾರದ ಪೋತುಪುನಾಗ ಒರಿ ಕೇಂದ್ರಿಗೆ ಸಭೆಟ್ ಲಗ್ಗದು ಇದು ಭಾರತ ಭಾರತ ಅಂದ ಪನ್ಪರ್ ಅಂಚಿನ ಭಾರತದೊಡು ದಾಯ್ಕೊಂಡು ನಪ್ಪ ಕೇನ್ಬೇಗೆ ಆತನಾಗ ಅತಿ ಪಿರ ಕೇನ್ಬೇರು ಇದನ್ನ ಭಾರತ ವಾ ದೇಶದೊಟ್ಟಿಗೆ ಯುದ್ಧ ಮಾಡ್ತದ ವಾ ದೇಶದೊಟ್ಟಿಗೆ ಯುದ್ಧ ಮಾಡ್ತದ ಗೆತ್ತದ ಅಂತ ಕೇನ್ಬೇಕು ಆತನಾಗ ಸ್ವಾಮಿ ವಿವೇಕಾನಂದರ ಪನ್ಪೆರಿಗೆ ಎಂಕಲ್ನ ದೇಶ ವಾ ದೇಶದೊಟ್ಟಿಗೆಲ್ಲ ಯುದ್ಧ ಮಾಡ್ತೀಜಿ ಮುಲ್ಪದ ಭಾರತದ ಧರ್ಮ ಸಿದ್ಧಾಂತವು ಒಂದು ಪಂಡ ನೀನು ಗೆಲ್ತಿದ್ರೆ ಜನರ ಹೃದಯವನ್ನು ಗೆಲ್ಲಬೇಕು ಪಂಡ ಜನಗಳ ಉಡಲ್ನ ಗೆಲ್ಪಡು ಒಂದು ಆ ಧರ್ಮ ಸಿದ್ಧಾಂತ ಭಾರತದ ಪನ್ಪೆರಿಗೆ ದಾಯನ್ ಪಂಡ ಪೂಜೆ ಗುರುಕುಲಿನಿ ಮಾತೇನೆಲ್ಲ ಹೃದಯನು ಗೆಲ್ತದೇ ಇರೋದು ಪನ್ಪನ ಯಾನು ಆ ಪಾತ್ರವನ್ನು ಪಂಡಿದೆ ಮೂರು ಡೊಂಬಿಲಿಕ್ಕೆ ಬಂದಾಗ ಬಹುಶಃ ಪ್ರಥಮವಾದ ನಮ್ಮ ಮೂರು ಮಾತು ಸೇರೊಂದಿಲ್ಲ ತೋಂದಿಲ್ಲ ಆಂಡ್ ಇಂಕ ಅನುಭವ ಆಂಡ್ ಈ ಡೊಂಬಿಲಿ ಬಂದಾಗ ಒಂದು 10 ವರ್ಷದ ಅನುಭವ ಆಯ್ಲೆ ಕಂಡು ದಾಯನ್ ಪಂಡ ಆತ ಪರಿಚಯ ಮಾತ ಪರಿಶುದ್ಧ ಅಂತ ಪನ್ಪೇರ್ತುಲಿ ಸ್ವಾಮಿಯ ಕಡೆ ಪಂಡೇರೇನು ಗುರುಕುಲು ಭಗವಂತೆ ಒಲಿಪುನೇ ಫಲ ಮುಗ್ಧ ಭಕ್ತಿಗೆ ಅಂಚಿನ ಆ ಮುಗ್ಧತೆ ಮಾತೆರಡಲ ಯಾನು ತೂಯ ಪನ್ಪನ ಇಂಕ ಅನುಭವ ಆಂಡ್ ಅಂಚಾದ ಈ ಒಂಜಿ ನೆರಟಿ ಅನ್ನ ಹೆಚ್ಚಿಗೆ ಪಾತೆರೆ ಪೊಪ್ಪುಜಿ ಅಪ್ಪೆನಕಲ್ ಮಸ್ತ್ ಜನ ಸೇರ್ತೀರು ನಾ ಸ್ವಾಮಿಲು ಪಂಡಿರು ನನಂಚಿ ಅನ್ನ ಪನಡು ದಾಯ ಪಂಡ ನಿಕ್ಲೆ ಒಂದು ಸರಿಯಾದ ಒಂದು ಯೋಗ್ಯತೆ ಅರ್ಚೆಗೆ ನಮ್ಮ ಗುರು ಬಂಧುವರು ಎಡ್ಡೆ ಮಾರ್ಗದರ್ಶನ ಕೊಪ್ಪನ ಅರ್ಚೆಗೆ ನಿಕ್ಲೆ ಎತ್ತಿದ್ದೀರು ಪಂಪನ ಅವರಿಗೆ ಅಭಿಪ್ರಾಯ ತಿಳ್ಪಾದು ಯಾಕಂದ್ರೆ ಮಾತಿರ ಇಲ್ಲ ಈ ಸಾನ್ನಿಧ್ಯ ಅಂಚೆ ಅಪ್ಪೆನಕಲ್ ನನ್ನ ದುಂಬುದ ಪೀಳಿಗೆ ಆ ಭವಿಷ್ಯ ಬಹುಶಃ ಅಪ್ಪೆನಕಲ್ ಜಾಗೃತಿ ಆಡ ಆ ದುಂಬುದ ಪೀಳಿಗೆ ಜಾಗೃತಿ ಆಪಡು ಒಂದು ಪಂಪೇರು ಅಂಚಾದ ಮಾತಿರೆಗ್ಲ ಆ ಒಂದು ಧಾರ್ಮಿಕತೆದ ಆಸಕ್ತಿ ಉಂಡಿರ್ಲಿಲ್ಲ ಅಂಚಾದ ನನ್ನದ ಆ ಸಂಸ್ಕೃತಿ ಧರ್ಮ ನೋರಿಪಾವಡು ನಾಡ ಅಪ್ಪೆನಕಲ್ನ ಕೈಟುಂಡು ಆ ಮಾತನಿಗೆ ಮುಲ್ ನಡಪಾವಡು ಉಲ್ಲರೊಂದು ಪಂಪನ ಆ ಒಂಜಿ ವಿಷಯನ ಪನ್ನೊಂದು ಒಂಜಿ ಗೀತದೊಟ್ಟಿಗೆ ಒಂಜಿ ಶುಭ ಸಂದೇಶವನ್ನು ನಾನು ಕೊರೊಂದು ದೇವನ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ
ಜಗವೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಏನಿರುವುದೇನು ಅರಿತವರಾರು ಏನಿರುವುದೇನು ಅರಿತವರಾರು ದೇವನ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆಯಿದು ಈ ಜಗವೆಲ್ಲ ಇಷ್ಟನು ಹುಟ್ಟಿಸುವುದಾತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಇಷ್ಟನು ಹುಟ್ಟಿಸುವುದಾತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳ್ಳಿತು ಬಾಡಿಗೆ ಸಲ್ಲಿತು ಈ ನಂಬಿರವಿದು ದೇವನ ಆಸ್ತಿ ಈ ಜಗವೆಲ್ಲ ದೇವನ ವಸತಿ ದೇವನ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಒಡೆಯರನ್ನ ಪಾದకు ಪುಣ್ಯಾಟೋಡು ಅನ್ನ ಪಾದకు ಸತ್ಸಂಗ ವಂದನೆ ಮಾಡ್ಕೊಂಡು ಅನ್ನ ಅನುಕ್ಕೆ ಒಂದು ಅಂಚನೆ ಸಾಧ್ವಿ ಮತ್ತೆ ಮಾತಾಡೋಣ ಪ್ರಣಾಮ ಸಲ್ಲಿಸೋದು ಜಾಗದ ಸತ್ಯನ ಸುಗಿತೊಂದು ವೈದ್ಯನ ಮಾತಾಡಲು ಬರ್ತಾರೆ ಈ ಜಾಗದ ಹಲವಾರು ವರ್ಷದ నుంచి ಎಡೆಟ್ಟೆ ಕಾರ್ಯ ಆಪುಣ ಬಂದು ಮಸ್ತ್ ತಿರಿದ ಮುಂಬೈ ಇತ್ತನಲ್ಲ ದಿನಪತ್ರಿಕೆಗೆ ಪ್ರತಿ ಸಲ ಈ ಅಧ್ಯಪಾಠದ ಮಸ್ತ್ ವಿಷಯಗಳು ತಿಳಿಯುವುದಿಲ್ಲ ಈ ಜಾಗದ ಹೊಸತತ್ತು ಗುರುದೇವರು ದುಂಗೂರಿನ ಈ ದುಂಗೂರಿ ಕಲ್ಯಾಣಕ್ಕೆ ಪಾದಾರ್ಪಣೆ ಮಾಡಿಕೊಳ್ಳುತ್ತೇವೆ ಕ್ಷೇತ್ರದ ಬಗ್ಗೆ ಪಾತ್ರಗಳ ಬಗ್ಗೆ ಕಂಡ ಕ್ಷೇತ್ರದ ಬಗ್ಗೆ ಪಾತ್ರ ಮಾತ್ರ ಮಲ್ಲ ಎಲ್ಲ ಅನುಭವ ಇಚ್ಚಿ ಬೇಗ ಬಂದಾಗ ಅವು ಪಾತ್ರಕ್ಕೆ ಪಂಪಿನ ವಿಷಯ ಅವು ಅನುಭವ ಮಾಡ್ಬೋದು ಅಂಚಿನ ಒಂದು ಕ್ಷೇತ್ರ ಅವು ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ಇವರು ಆ ಜಾಗಪರ ಕ್ವಶನ್ ಬರ್ತುತ್ತಾರೆ ಜಾಗಪರ ಬರ್ತುತ್ತಂದಲ್ಲಿ ಅವು ಗೊತ್ತಾಗ್ತದೆ ನಾನು ಪಂಡಿತ ಅವು ಪಂಪಿನ ವಿಷಯದ ಹೇಗೆ ಬಂದಾಗ ಉಗುಳ ಒಂದು ವಿಷಯವನ್ನು ನಾನು ಏನು ಪಂಪಿನ ಐದು ನೀನು ಅನುಭವ ಪಂಪಿನ ಎಟ್ಟನ್ನು ಪಂಪಿನ ಒಂದು ಎನ್ನು ಒಂದು ಅಭಿಪ್ರಾಯ ನಾನು ಹೆಚ್ಚಿಗೆ ನನ್ನ ಸಮಯವನ್ನು ಪೂಜೆ ಪೂಜ್ಯ ಗುರುದೇವರನ್ನ ಆಶೀರ್ವಾದ ಈಗ ಕಾತೊಂದಿದ್ದಾರೆ ಆರನ್ನ ಪಾದಾರ್ಪಣೆ ಆಯ್ನೆ ಪಕ್ಕ ಖಂಡಿತವಾಗಲ್ಲ ಈ ಜಾಗ ಹಿಂಜಿದ ವರೆಗೂ ಪಂಪಿನ ಎನ್ನುವ ಅನುಭವದ ಪಾತ್ರಗಳು ಈಗ ನಾನು ಉಡಿಯೂರು ಶ್ರೀ ಗುರುದೇವ ಸೇವೆ ಒಳಗ ಕನ್ನ 27 ವರ್ಷದ నుంచి ಸ್ವಾಮಿ ಬರ್ತದೆ 35 ವರ್ಷ ಮಹಾರಾಷ್ಟ್ರದಲ್ಲಿ ನನ್ನ ಬಳಗ ಸ್ಥಾಪನೆ 27 ವರ್ಷ 27 ವರ್ಷಗಳು ನಿರಂತರವಾದ ಈ ತಾಲ್ನಾ ಡಿಸ್ಟ್ರಿಕ್ಟ್ ಮುಂಬೈ ಅಂಚನೆ ನವಿ ಮುಂಬೈಗೆ ಸದಾನಂದಿ ಅಲ್ಪ ಎಲ್ಪ ಕಾರ್ಯಕ್ರಮಗಳು ಪೂಜ್ಯ ಗುರುದೇವರ ಭವನ ಕಾರ್ಯಕ್ರಮ ನಡೆಬಹುದು ನಾನು ನಿರಂತರವಾದ ಅವನ ಭಾಗ್ಯ ತೆಗೆದುಕೊಂಡು ಆ ಸಂಚಾರ
ಅದಾಗ ಆತಿನ ಅನುಭವ ಏನು ಪಂಡ್ರಕೊಂಡ ಅವು ಈ ರೀತಿಯ ರೋಮಾಂಚನ ಆಗ್ಬೋದು. ಹಲವಾರು ದೇವಸ್ಥಾನಗಳು ಇಂಥ ಏನು ಅನುಭವ ಕೊಡ್ತಿದ್ದಲ್ಲ ಅವು ನವಿಮುಂಬೈಯ ಅಯ್ಯಪ್ಪ ದುರ್ಗ ದೇವ, ನಮ್ಮ ಶನೀಶ್ವರ ಮಂದಿರ ಆಗಿತ್ತು. ಆದರೆ ಗುರುವಿಂದ ಹೆಚ್ಚು ಬಂದಾಗ ಅಲ್ಪ ಮಹಿಷಮಂಡಿ ದೇವಸ್ಥಾನ ಹಲವಾರು ಕಡೆಗೆ ಅವತ್ತಂದ್ರೆ ಕೆಲವು ಜಾತಿಯ ಸಂಘ ಸಂಸ್ಥೆಗಳಿಗೆ ಮಸ್ತ್ ಅಡಚಣೆ ಬರ್ತಿದ್ದಿತ್ತು. ಬಿಲ್ಲವರ ಅಸೋಸಿಯೇಷನ್ ಈ ತೋಜಿನ ಬಂದ ಕಟ್ಟಡ ಆಗಬೇಕು, ಬಂಟಾರದವರು ನಡಪುನ ಆವೃತ್ತಿ ಕ್ಷೇತ್ರ ಆಗಬೇಕು, ಅಲ್ಪ ಧಾರ್ಮಿಕ ದೇವಸ್ಥಾನಗಳು ಈ ಕಡೆಗೆ ಮಸ್ತ್ ಅಡಚಣೆಗಳು ಬರ್ತಿತ್ತು. ಸ್ವಾಭಾವಿಕ ನಮ್ಮ ಈ ಪಟ್ಟಣಗಳು ಈ ದೇವಸ್ಥಾನ ಹೋಗಿ ಮಕ್ಕಳ ಮಸ್ತ್ ಅಡಚಣೆ. ಆ ಅಡಚಣೆ ದಾದ ಮಕ್ಕಳು ತಮ್ಮಿಂದ ದಾದನ ದೇವರಿಗೆ ಮನಸ್ಸು ಬರೀ ಹೊರ ಉಳಿಯುವುದ ಒಡೆಯಲ್ಲಿ ನಡೆದು ಪಾದ ಸ್ಪರ್ಶ ಅಂಚ ಒಟ್ಟಿಗೆ 27 ವರ್ಷಗಳು ತೆಗೆದಾಗ ಬೆಂಗಳೂರ ಅಸೋಸಿಯೇಷನ್ ಆ ಕಟ್ಟಡ ಅರ್ಧಮುದ್ರಗ ಸ್ವಾಮಿ ಐದನೇ ಪರಿಹಾರ ಬರೆಯಿರಿ, ಬಂಟಿ ಸಂಗೋಡ ದೇವಸ್ಥಾನದ ಬಳಿ ಪರಿಹಾರ ಬರೆಯಿರಿ. ಅಂಚೆ ಹಲವಾರು ಮಂದಿಗಳು ಮಸ್ತ್ ಜನಕ್ಕೆ ಅನುಭವ. ಅಂಚ ಈ ಕ್ಷೇತ್ರಗಳು ಮಿತ್ತ ನನಾತ್ ಬೆಳಗಡೆ ಅದರ ದುಂಗದ ಯೋಜನೆಗಳಿಗೆ ಉಂಟ ಅವು ಆ ದೇವರು ಆಯ್ತು ಪ್ರಾರ್ಥನೆ ಮಾಡ್ತಿದ್ದೆ ಅವು ನನ್ನದೇ ಎಡ್ಡಾತ್ಮಕ ಆಡಿಕೊಂಡಿದೆ. ಅದು ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಅದನ್ನ ಆಶೀರ್ವಾದಗಳು ಇರ್ಬೇಕು. ನಮಸ್ತೆ. ದತ್ತಾತ್ರೇಯಾಯ ಧೀಮಹಿ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯ ಧೀಮಹಿ. ಅಖಿಲ ಭುವನ ದೀಪಂ ದತ್ತ ಚಿತ್ರಾರ್ಥ ಸುರಂ ಸುರಗಣಪತಿ ಸೇವೆಯು ಶಾಸ್ತ್ರಾರ್ಣ ಪ್ರಣಮಾಮ್ಯಹಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾದಿ ಪರಿಪೂರ್ಣವಚನಂ ಮಾರುತಿ ಮನದ ರಾಕ್ಷಸಂತಕ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿಯ ಭಗವದ್ಭಕ್ತರೇ, ಸ್ಥಳ ಸಾನ್ನಿಧ್ಯ ದೇವರೇ, ಪಾದಪೂಜಾದಂತು 2-4 ಪಾತ್ರೆಗಳು 2-4 ಎತ್ತರಿ ಅಂತ ವಿಚಾರ ಪಾತ್ರೆ ನಿಜ ದೀರ್ಘವಾದ ಪಾತ್ರೆಗಳು ಅದೊಂದು ಎಡ್ಡೆ ಜಾಗದಲ್ಲಿ ಒಂದು ದೇವಿಯ ನೆಲಾತೆ ಒಂದು ಬಣ್ಣ ಹೆಂಗೆ ಪಿಂಜ ತೋಜಿನ ಒಂದಿಗೆಯಿಂದ ಸ್ವಲ್ಪ ಪರಿಶುದ್ಧತೆಯನ್ನು ಕಾತುಕೊಂಡು ನನಗೆ ಎಡ್ಡೆಪ್ಪನು ಬಯಕೊಂಡಿಲ್ಲ. ಈ ಸಂದರ್ಭ ಪರಿಶುದ್ಧತೆ ಓಡುಂಡ ಅಲ್ಪ ಪರಿಶುದ್ಧವಾದ ಮನಸ್ಸು ಉಂಟು ಪರಮಾತ್ಮೆ ನೆಲೆಯುವುದಕ್ಕೆ ಒಂದು ಸಾಕ್ಷಿಯಾಗುಂಡು ಪಡ್ಯಾರೆ ಭಾರಿ ಸಂತೋಷ ಆಗುಂಡು. ಅಯ್ಯಪ್ಪ ಇಂದಿನ ಪುದರಡು ಸುರುತ ಅಕ್ಷರ ಅಕಾರ ಆ ಅಕ್ಷರದ ಸುರು ಓಂಕಾರದ ಪರಿಪಾಠದ ಸುರೂತ ವಿಷಯವನ್ನೇ ಆಕಾರ ಉಂಟು. ಅಕಾರ, ಉಕಾರ, ಮಕಾರ. ಈ ಓಂಕಾರದ ಅಕಾರ ನಿಖಲು ಪಂಡಗ ನಿಖಲನ್ನ ಬಿಂಬ ಓವು ಅದರಿಂದ ತುಲೆ ಅಂದು ಪಂಡಗ ವಾ ಬಿಂಬ ಅದರಿಂದ ತುಲೆ ಅವು ತೀರ್ಥದ ಬಿಂಬ ಅದು ಊಂದು ಪಂಡಗ ಅವು ಮಿತ್ತ ಬಿಂಬ ಅದು ಎಲ್ಲ ಸೇರಿದಾನೆ ಮಾ ಆಂಡು ಅಡಿಗೆ ಓಂಕಾರದ ಇಂಜಿನ ಅರ್ಥ. ಇನಿ ಓಂಕಾರ ರೂಪಡು ಮಾಯ್ಯಪ್ಪನ ತುಲೆದಕ್ಕೆ ನನಗೆ ಸಾಧ್ಯತೆ ಆಗ್ಬೋದು. ಕಾಡು ಮೇಡು ಆ ಕಾಡ್ದ ನಟ್ಟಿನ ಅಯ್ಯಪ್ಪನ ತಗೊಳ್ಳೋದನ್ನ ಮಾತ ದೇವರ ನಡೆಯಕ್ಕೆ ಸುಲಾಭಡು ಕೋಯಲಿಕ್ಕೆ ಆಪುದಿ ಕಠಿಣವಾಯಿನ ಪರಿಶ್ರಮಗಳು ನೆತ್ತ ಪಿರವಡು ಉಂಟು. ಇಲ್ಲಾಂದ್ರೆ ಬ್ರಹ್ಮಚರ್ಯ ಒತ್ತೊಟ್ಟಿನ ಆಚರಣೆ ಮಾಡ್ಕೊಳ್ಳೋದು, ಮುದ್ರಾದ ಅರಣೆ ಮಾಡ್ಕೊಳ್ಳೋದು, ಇರುಮುಡಿನ ಮಾತ್ರ ಕಟ್ಟೋದು. ಬ್ಯಾಂಕಿನ ನೋಡ್ಬಾರ್ದು ಅಗತ್ಯ ಬ್ಯಾಂಕ್ ಅನುಭವಂತ ನೋಡಿ ಹೆಚ್ಚ ಜನ ನಿಂತ್ಕೊಳ್ಳ ಕೊಡ್ಸೋದು. 150 ಜನ ಗೋಪಾಲ ನಾಂಡ ಎಂತ ಬೈದೆ ಅನುಭವ ಇತ್ತು ನಟ್ಟು ನಿಂತ್ಕೊಳ್ಳೋದು ಉಳ್ಳಾಗಂತ ಏನು ತಿಳಿಯುಂಡು. ಎಲ್ಲ ಸದ್ಯ ಪಂಗಡದಲ್ಲಿ ಹೋಗಿ ಬರ್ತಾನೆ ಸ್ವಲ್ಪ ಮಕ್ಕಳು ಅಂತ ಜನ ಬೆಳಕು ನಡೆದಾದ್ರೆ ಒಬ್ಬರಿಗೆ ಅವಕಾಶಗಳುಂಟು. ದಾರಿ ಉತ್ಪಡೆ ಈ ಎಂತೆ ಒಂದು ಸಂದರ್ಭಗಳು ನಾವು ನೋಡ್ಕೊಳ್ಳ ಬೈಯದಕ್ಕೂ మీకు ఈ సభాంగణం కుదరగా ఎద్దితే సుధర్మ ఇంటి నుంచి కుదరము ವಿಶೇಷವಾದ ಧರ್ಮ ಇಂಟಿ నుంచి ಶಬ್ದ ನಮಗೆ ಎದುರುಂಡ ಧಾರಣೆಗೆ ಯೋಗ್ಯವಾದ ಓವ ಐದು ಧರ್ಮ ತಿರುಪಾಯಿ. ಧಾರಣೆಗೆ ಯೋಗ್ಯವಾದ ಓವ ಓ ಧರ್ಮ ಓಡು ಧರ್ಮ ಅನುಷ್ಠಾನ ಆಪುಡ ಅಲ್ಪ ಶಾಂತಿ ನೆಮ್ಮದಿಗೆ ಸಾಧ್ಯತೆ ಉಂಟು.
ಧರ್ಮಾನುಕಟ್ಟಣ ತಾವು ಸ್ವಾಮಿಗಳಿಗೆ ಮಠಗಳು ಮಾನ್ಯಗಳು ದೇವಸ್ಥಾನ ಆತಿ ಸೀಮಿತ ಅವು ಆಗ್ತದೆ ಮಾತೆಲ್ಲ ಇನ್ನು ಅನುಷ್ಠಾನ ಮಾಡ್ಕೊಂಡ ಅಗತ್ಯತೆ ನೋಡ್ಬೋದು. ಇದು ತುಡಗ ಅಳಲ್ತನಲ್ಲ ಆ ತುಡಲ್ದ ವಿಷಯದ ತೆಗೆದುಕೊಳ್ಳಿ ಅವು ಒಂಚಿಗೆ ತಡೆ ಮಾಡಿದ ಗೊತ್ತುಂಟು ತುಡೆ ಅವು ಮಿತ್ತಿಗೆ ಊರ್ಧವ ಅನ್ಕೊತ್ತೊಂದು ಆ ತುಡ ತಾಯಿ ಕೊಟ್ಟೊಂದಿಗೆಲ್ಲ ಅಗ್ಗಿದ ಗುಣಧರ್ಮದ ಆಧಾರಕ್ಕಿಂತ ಊರ್ಧ್ವಮುಖವಾದ ಕೊಟ್ಟು ನೀರು ಅಧೋಮುಖವಾದ ಪರಿಚಯ ಕೊಟ್ಟು ಗಾಳಿ ಸರ್ವತ್ರವಾದ ಬೀರು ಆಕಾಶ ಎತ್ತರ ಕೈಗೆ ತಿಂಗಳು ಆಕಾಶ ಅಂಚಂದ್ರೆ ಇದು ರಜೆ ಅನ್ನೋದಲ್ಲ ತೀರ್ಥ ಜತ್ತು ಬೈಲಿ ಆಕಾಶ ಐತದನ್ನು ನಾವು ಕಾತೊಂದು ಬೈದು ಬಿಡಿಲ್ಲ ಅಗ್ಗಿ ಗೊತ್ತು ಗುಣ ಉಂಟು ನೀರಿಗೆ ಒಂದು ಪರಿಪೂರ್ಣ ಗುಣ ಉಂಟು ಗಾಳಿಗೆ ಸರ್ವತ್ರವಾದ ಬೀಜಿನಂಚಿನ ಗುಣ ಕೂಡ ಉಂಟು ಮಾತ ವಿಚಾರ ವರ್ಣಕೊಂಡು ನಾಡ ನಮ್ಗೆ ಒಂದು ಪಾಠ ಐದು ಭಗವದ್ಗೀತೆ ಕೊಂಚం ಲಡೈದ ಕಲಟು ಉದಿತ್ತು ಬರ್ತಿನಂಚಿನ ಭಗವದ್ಗೀತೆ 15 ಅಧ್ಯಾಯಗಳು ಅವು 700 ಶ್ಲೋಕ ಕೊಟ್ಟು ತಯಾರ ಏರೆ ಬಾಯಿದು ಬರ್ತಿನ ಪರಮಾತ್ಮನ ಬಾಯಿದು ಬರ್ತಿನಂಚಿನ ಪಾತ್ರಗಳು ಏರಿಗೆ ಉಪದೇಶ ಅಂತ ಅರ್ಜುನನ ನೆಪಕ್ಕಿ ಒಂದು ಇಡೀ ಲೋಕಕ್ಕೆ ಒಂದು ಜಾತ್ರೆ ಪಾಠವನ್ನು ತೆರಿಪಾವಣಕ್ಕೆ ಕೆಲಸ ಆಗ್ತದೆ. ಈಗ ಗೀತಾಚಾರ್ಯ ಅಂತ ಉದಾಹರಣೆ ಭಗವದ್ಗೀತೆ ಶುರುವಾಪನವರು ಪಡೆದು ಕೇಳುವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸುರ ಅವು ಮುಗಿಪುಣೆ ಓಡುವುದಕ್ಕಿಂತ 15 ಅಧ್ಯಾಯಗಳು ಮುಗಿಪುಂಡವು ಮುಗಿನಗ ಪಂಚ ಅಂತ ರಾಜನಂತೆ ಬದುಕಬೇಕು ಬದುಕಿದರೆ ರಾಜನಂತೆ ಬದುಕಬೇಕು ಆದರೆ ಆಲೋಚನೆಯು ಸನ್ಯಾಸಿಯಂತಿರಲಿ ಮಾತ್ರ ಹೇಳೋದು ಪಾಠ ಮಾಡೋದು ನಮ್ಮ ತಿಳಿಯೋದು ಈ ಲಡಾಯಿ ಪಾಠ ನಂಗೆ ಗೊತ್ತಾಗ ದುಂಗುಡು ಸತ್ಯಯುಗ ಅಂದಿತ್ತು ದೇವಾಸುರರು ಲಡಾಯಿ ಮತ ಹೊಂದಿತ್ತಿಲ್ಲ ಪಗಲಾಮ ಐದೊಂದು ಇಂಚಿಗೆ ಬಲ್ಲ ಇದರಿಂದ 5 ಕಲಾಮನ ಬಗ್ಗೆ ಇಟ್ಕೊಂಡಿರುತ್ತೆ ಬೇಜಾರ ಸ್ವಾಮಿ ಕಂಡು ಪರಮ ಪ್ರಿಯ ಮಾತ ನಡೆದಾಡುವ ದೇವರು ಮುಂದೆ 2 ಬರೋದಕ್ಕೆ ನಮ್ಮ ದೇವರಿಗೆ ಸಾಧ್ಯತೆ ಆಗುತ್ತೆ. ರಾಮ ಮಂದಿರದ ಬಗ್ಗೆ ಹೋರಾಟದ ಬಗ್ಗೆ ತೋರುಂದಾಂಡ ಮಸ್ತ್ ವಿಚಾರ ಎದುರಿವರೆ ಪಾತ್ರದ ಪೂರ್ಣಂಚಿನ ಸಮಯ ಕರೆ ಸ್ಮರಣೆ ಮಾಡ್ತದ್ದು ನಮ್ಮ ಗುರುಜಿರಾಣ ಅದನ್ನ ಆದರ್ಶ ನಮ್ಮ ತೆರೆಯೋಣಂಚಿನ ಅಗತ್ಯತೆ ಉಂಟು ಅಂಚಂದ್ರೆ ತ್ರೇತ ಯುಗಕ್ಕೂ ರಾಮ ಅವತಾರಗಣಗ ದಾನ ಎಂಡ ತೂಲೆನಿಕ್ಲೆ ಭೂಲೋಕದಲ್ಲಿ ಅಸುರರು ಮತ್ತೆ ಸುರರು ರಾಮೇಲ ರಾಮ ಕೊಂಚ ಕರೆಕ್ಟ್ ಲಡಾಯಿ ಭೂಲೋಕ ಲಡಾಯಿ ಧರ್ಮದ ಯುದ್ಧ ಧರ್ಮಗೆ ಜಯ ಆಗ್ತದೆ ತತ್ವದ ಗೊತ್ತಿದೆ ತತ್ವ ನಾವು ಧರ್ಮ ಆಗ್ತದೆ ಅಂಡ ದ್ವಾಪರ ಯುಗಕ್ಕೂ ಬರ್ತದಾನ ನಂಗೆ ತೋಜನಂಚಿನ ವಿಚಾರ ಹೋಗುದಕ್ಕೆ ಅವನುಳ್ಳ ಲಡಾಯಿ ಯಾದವರ ಕಾಲ ಇಲ್ಲದ ಉಳಡೆ ಲಡಾಯಿ ದಯಾದಿಗಳ ಕಲಹ ಇಲ್ಲದ ಒಳ್ಳೆಯ ಕಲಹ ಇತ್ತೆ ಕಲಿಗಾಲರು ತಾನೇ ಕೇಟ ಒಬ್ಬನಲ್ಲೇ 2 ರಾಕ್ಷಸ ಗುಣರುಂಟು ಒಂದು ಜಾತ ದೇವತಾ ಗುಣರುಂಟು ಕಾಂಡಾಯ ದೇವತೆಗೆ ಒಪ್ಪೆ ರಾತ್ರಿ ಹಣಕ್ಕೆ ಒಂಚೂರು ಹುಡುಗಿನ ತಲೆಯನ್ನು ಕಟ್ಟು ನೆಲ್ಕೊ ಬರ್ಪೆ ಇಂಚ ಇದು ಕಲಿಗಾಲ ಧರ್ಮ ಒರಿಪುಣಂಚಿನ ಜವಾಬ್ದಾರಿ ನಮ್ಮ ಮಿತ್ರ ಧರ್ಮವನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಬೇಕು ಎಂದು ತಿಳಿನಂಚಿನ ಮಾತುಗಳು ನನ್ನ ಧರ್ಮವನ್ನು ಒರಿಪುಣ ಇಂಚಾಂದಿಕೆ ಧರ್ಮದ ಅನುಷ್ಠಾನವನ್ನು ಮೂಲಕ ಒರಿಪಾವನ್ನು ಬರಲು ಸಾಧ್ಯತೆ ಉಂಟು. ಇಲ್ಲಿ ಕೊಡುವುದೊಂದು ಆಧ್ಯಾತ್ಮೀಯ ವ್ಯಕ್ತಿಯನ್ನು ತೋಡುದು ನಾಂಡ ಅಯ್ಯಪ್ಪ ವೃತ್ತದಾರಿನ ತೋಡು ನನಗೆ ಎಂಚೊಳ್ಳೆದು ತೋಡು ನಿಕ್ಲ ನಮಗೆ ಆಚರಣೆ ಎಂಚೊಳ್ಳು ಹೊರ ತೋಡೆ ಆಗಿ ಆಧ್ಯಾತ್ಮಿಕ ಕೂಡ ಐನ ಇಟ್ಟುವರೆಗೆ ನನಗೆ ಸಾಧ್ಯತೆ ಬೇಟಂಜಿ ಸಾನ್ನಿಧ್ಯಗಳಿತ್ತು ನಂಚಿನ ಜಾಗೆ ಅಯ್ಯಪ್ಪ ದೇವಿ ಕೊಡೋನಂಚಿನ ಮುದ್ರೆ ಅವು ಯೋಗ ಮುದ್ರೆ ಅಂತ ಯೋಗ ಮುದ್ರೆ ದೇವಿಯರು ಕೊಳ್ಳುದೇವರಿಗೆ ಅಂಚ ಕೊಡೋನಂಚಿನ ವಿಶೇಷತೆ ನನಗೆ ಒಳ್ಳೆ ಬಾರಿ ಅಪರೂಪದ ಐದು ಯೋಗ ನರಸಿಂಹ ಅಂತ ನೆನಪಿದ್ರು ಆ ದೇವಿಯರ ಅಂಚನೆ ಕೊಡುವ ವಿಷಯಗಳು ಮಾತಾಡುವುದು ಅಂಡ ಈಗ ಮತ್ತೆ ನಿರ್ಣಯಗಳು ಉಂಟು ದಾಯಕ ಪಟ್ಟಿ ಉಂಟು ಶಿಲ್ಪಶಾಸ್ತ್ರದ ಬಾರಿ ವಿಚಾರಗಳಲ್ಲಿ ಮಾತ್ರ ತಿಳಿಯುವುದು
ಏನಾಯ್ತು ಪಂಡೋಗಿ ಕುಳಿತು ಅಂತೂ ಅಯ್ಯಪ್ಪನ ಸನ್ನಿಧಾನ ಉಳ್ಕೊಂಡು ಏನು ಬಣ್ಣದ ಭಜನೆದ ಅದನ್ನೇ ಒಂದಿತ್ತು ಒಂದು ಆತ್ಮ ಭಜನೆ ಮಂಡಳಿದಲ್ಲಿ ಬರಲಾಗ್ತದ ಭಜನ ನಾಮ ಸಂಕೀರ್ತನೆಗಳು ಅದು ಬಂದಿದೆ ಕಲಿಗಾಲುಡು ಒಂಜಾತಿ ಭಗವಂತನ ಅನುಷ್ಠಾನವು ಬಹು ಎಣ್ಣೆಯನ್ನು ಕೆಂಡ ಭಜನೆ ಬಾರಿ ಅನುಕೂಲ ಭಜನೆ ಅನುಕೂಲವಾಯಿನ ಭಗವಂತನ ಅನುಸಂಧಾನಕ್ಕೆ ಅನುಕೂಲಕರವಾಗಿರುವಂಥ ವಿಚಾರವೆಂದರೆ ನಾಮ ಸಂಕೀರ್ತನೆ ಮತ್ತೆ ನಮ್ಮ ಇಂಟರ್ನೆಟ್ ಈಗ ಗೊತ್ತಿಲ್ಲ ಎ ಮುಟ್ಟೆತ್ತು ದಾಮೈತೆ ಇಂಟರ್ನೆಟ್ಟು ಏನು ಕೇಟ ಮುರಾಣಿಯವರೆಡೆ ದಾದವನ್ನು ಮಾರ ಏನಿಟ್ಟು ಇಜಿ ಸ್ವಾಮಿ ಇಡೀ ಲೋಕನೇ ತೋರಿದ ನೆಟ್ಟು ಲೋಕನೇ ತೋರಿದ ನೆಟ್ಟು ಇಂಟರ್ನೆಟ್ ಹೋಗ್ತೋಡ ಯಾವ ಹಿಡಿತಿಕ್ಕು ಕೊಡ್ಬೋದಲ್ಲ ಅದು ಲೋಕ ಮಾತ್ರ ಬೇರೆಗೆ ಹಾಕೊಂಡು ಲೋಕನಾಥನ ಬೇರೆ ಹಾಕೋಣ ಅಂತ ಕೇಳಿ ಆಯ್ಕೊಂಡು ಹೆಂಗೆ ಗೊತ್ತು ಯಾಪೆದಲ್ಲದ ಲೋಕನಾಥ ತಿಕ್ಕುವೆ ಹೊಂಡ ಈ ಪೆದಲ್ಲದ ಲೋಕನಾಥ ತಿಕ್ಕುವೆ ಎದುರಿದಿಲ್ಲದ ಎಲೆ ತಿಕ್ಕುವೆ ಪಿರಮಿಲ್ಲದ ಎಲೆ ಉಳಾಯ್ದ ತಿಕ್ಕುಜಿ ಏನು ಪಂಡೇಗೆ ಇಂಟರ್ನೆಟ್ ಓಪನ್ ಅಂದ್ರೆ ನಿಂಗೆ ಗೊತ್ತುಂಡತ್ತ ಗೂಗಲ್ ಕಟ್ಟೋಡತ್ತ ಗೂಗಲ್ ಪೇ ಕೊಡತ್ತ ಅಂಡ ನಿನ್ನ ಉಳೈತನಂಚಿನ ಲೋಕನಾಥನ್ ತೋಡುಂದನ ಯಾನು ಸಾಧ್ಯ ಮಾಡ್ಬೇಕು ಯಾವ ಹೆಚ್ಚಿನ ಅಂಕೆಯಿಂದ ಇಂಟರ್ನೆಟ್ಟನ್ನು ಓಪನ್ ಮಾಡ್ಕೊಡು ಇಂಟರ್ನೆಟ್ ಓಪನ್ ಮಾಡ್ತಾನೆ ನಿನ್ನ ಲೋಕನಾಥನ್ ತೋಳಿ ವಿಶ್ವನಾಥನ್ ತೋಳಿ ಆ ಭಗವಂತ ನಿನ್ನ ಉಡಲದ ಬೇರೆಗೆ ಸಾಧ್ಯತೆ ಆಗುದು ಗೂಗಲ್ ಪೇ ಮಾಡ್ಕೊಂಡು ಐದು ಸುಲಭದ ಸಾಧ್ಯ ಅಂತ ರಾಮ ಕೃಷ್ಣ ಗೋವಿಂದ ಮಾಧವ ಓಮನ್ನು ಪಂಡುಲ ನಾಮಸ್ಮರಣೆ ಪಂಡಿ ಬಿಟ್ಟಿಗೆ ಓಪನ್ ನೀನು ಅಲ್ಪ ಭಗವಂತನ ಬೇರೆಗೆ ಸಾಧ್ಯತೆ ಆಗುವುದು ಹೃದಯ ಮಂದಿರದಲ್ಲಿ ಭಗವಂತನನ್ನ ಕಾಣಬಹುದು ಇನಿ ಕಲಿಗಾರನಿಗೆ ನಾಮ ಸಂಕೀರ್ತನೆ ಇದು ಇವತ್ತು ನಮ್ಮ ಉಳ್ಳ ಮುಲ್ಪ ಈ ಪಂಪೇರಿ ನಮ್ಮ ಜೀವನದ ಒಂದು ಆತ ಸಾರ್ಥಕತೆ ಗೋಡು ನಾಂಡ ಎರಡು ವಿಚಾರಗಳು ಒಂದೇ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಪಡ್ಕೊಂಡು ಒಂದೇ ಮರಕ್ಕೆ ಎರಡು ಪಕ್ಷಿಗಳು ಎರಡು ಪಕ್ಷಿಗಳು ಶರೀರದಲ್ಲಿ ಮರಕ್ಕೆ ಎರಡು ಪಕ್ಷಿಗಳು ಆ ಒಂಜಿ ಪಕ್ಷಿ ದಾನೆ ಮಾಡ್ಕೊಂಡೊಂದಿಗೆಂದ ಕರ್ಮವನ್ನು ಮಾಡುವುದೇ ಇಲ್ಲ ಇನ್ನೊಂದು ಪಕ್ಷಿಯು ಕರ್ಮವನ್ನು ಮಾಡುತ್ತದೆ ಎಂದಾಯ ಕನ್ನಡ ಮಾಡ್ಬೇಕು ತುಳು ಕನ್ನಡ ಭಾಷೆ ಓಡುಪಡಿ ಕನ್ನಡನ ತುಳುವ ಮರಾಠ್ಯ ನೆನೊಂಜ ಮಲಯಾಳನ ದಾನ ಉಪ್ಪಡು ಮೂವಿತ್ತಿನ ನಾಡಲ ಇದು ಮಾತ್ರ ನಂಗೆ ಮಾತಾಡ್ರೆ ನಾನು ಈ ಭಾಷೆ ಮಾತ್ರ ಕೆಲವರು ಕೈ ಭಾಷೆಲ್ಲ ಉಂಟು ಬೇರೆ ಕೆಲವರು ಕಣ್ಣು ಭಾಷೆಲ್ಲ ಉಂಟು ಪೆಟ್ಟಿನ ಸಂಗತಿ ಅಂಡ ದಾನೆ ಉಪ್ಪಾಡಿ ಒಂದು ಮಾತಾಡಿ ಬೇರೆ ಬೇರೆ ಭಾಷೆಯಿಂದ ನಮ್ಮನೆಗಳು ನಮ್ಮ ತೂಪ ನಮ್ಮ ಅಂಡ ಭಗವಂತನ ಪಾತ್ರೆಗಳು ಅಂಡ ಒಂದೇ ಭಾಷೆ ಒಪ್ಪನೆ ಅವು ಋತು ಭಾಷೆಯಿಂದ ಐದು ಕುದರು ಆಧ್ಯಾತ್ಮ ಭಾಷೆಯಿಂದ ನನಗೆ ಕುದರು ಆ ಭಗವಂತನ ಪಾತ್ರೆಗಳನ್ನ ಆ ಭಾಷೆ ನನಗೆ ಗೊತ್ತಿತ್ತು ಈ ಭಾಷೆಗಳು ನಂಗೆ ಪಾತ್ರೆ ಕಾಣ ನಂಗೆ ಪಾತ್ರೆ ಕಾಣ ಆ ಪಕ್ಷಿ ದಾನೆ ಮಾಡ್ಕೊಂಡು ಕೇಳಿದ ಒಂದು ಪಕ್ಷಿಯು ಕರ್ಮವನ್ನು ಮಾಡುತ್ತದೆ ಹಣ್ಣು ತಿನ್ನುತ್ತದೆ ಹಾರುತ್ತದೆ ಅವಳು ಮುಂದೆ ಮಾತ್ರ ಹೋಗುದು ಕೂಡ ಅವತ್ತು ಮಾಡಿಕೊಳ್ಳುದು ಪರದಲ್ಲಿ ತಿಂತು ಆಂಡ ಇನ್ನೊಂದು ಪಕ್ಷಿಯು ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಅದು ದೇವ ಪಕ್ಷಿಯಾಗಿರುತ್ತದೆ ಕರ್ಮವನ್ನು ಮಾಡದೇ ಇರುವುದರಿಂದ ಯಾವುದೇ ಪಾಪ ಪುಣ್ಯದ ಲೇಪಗಳು ಅಂಟಿಕೊಳ್ಳುವುದಿಲ್ಲ ಅಂಡ ನಮ್ಮ ಮತ ಜೀವ ಪಕ್ಷಿಗಳತ್ತ ನಮ್ಮ ಮತ ಕರ್ಮಗಳನ್ನು ಮನ್ಕೊಟ್ಟ ಅವಾಗ ನಂಚಿನ ಆ ಕರ್ಮವು ಸತ್ಕರ್ಮ ನನ್ನ ಸತ್ಫಲರ ದುಷ್ಕರ್ಮ ನನ್ನ ದುಷ್ಫಲರ ಪ್ರಾಪ್ತಿಯಾಗುವುದು ಐಕೈತ ಒಂದು ಆತ ಪರಿಮಾರ್ಜನೆಗೆ ಬೇರೆ ಬೇರೆ ಸಾಧಿಗಳು ಮಾಡುವುದು ಅವಾಗ ಆ ಜೀವ ಪಕ್ಷಿ ನಂಚಿನ ಕರ್ಮಗಳು ಎಂಚೊಂಡ ಐತರೆ ಕಾನೆ ನನಗೆ ಇರೋದು ಫಲಪುರ ಪ್ರಾಪ್ತಿಯಾಗುವುದು ಐಪಂಟೆ ಸತ್ಕರ್ಮವನ್ನೇ ಮಾಡಬೇಕು ಶಾಸ್ತ್ರಗಳು ಇಲ್ಲಿ ನನಗೆ ರಡ್ಡೆ ಪಕ್ಷದ ಬಗ್ಗೆ ಇಟ್ಟುಕೊಂಡೆಯ ಜೀವದೇವನ ಸಂಬಂಧವು ಭಾವದಲ್ಲಿ ಅಡಗಿದೆ ಭಾವನೆ ಶುದ್ಧ ಇದ್ದಂತೆ ಅನುಸಂಧಾನ ಸೇವರಿಗೆ ಸಾಧ್ಯತೆ ಈಜಿ ಅಂತ ಶಾಸ್ತ್ರ ನಿರ್ಣಯಗಳು ಉಂಟು ಈಗ ಒಂದು ಪಾತ್ರೆ ಉಂಟು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರ ಪುನಃ ಪುನಃ
ಬಣ ಅನ್ಬೇಕು ಗಳಿಕೆ ಮಾಡ್ಕೊಳ್ಳಿ ಈ ದೋಸ್ತಿನ ನಂಗೆ ಕೊಡ್ನಲ್ಲ ತೆತ್ತೊಂದ್ರೆ ಸಾಧ್ಯತೆ ಅಂಜನೆ ಭಾರಿಯ ಅಂಜನೆ ಮೈ ಭೂಮಿಯ ನಂಗೆ ಕೂಡ ಕೂಡ ಲಭ್ಯ ಆಗಿ ಸಾಧ್ಯತೆ ಉಂಟು ಅಣ್ಣ ಈ ಶರೀರ ಎಲ್ಲ ಈ ಮಾತಿನ ಶರೀರದ ಭಾರವು ಹೆಚ್ಚಾದರೆ ಶರೀರದ ಒಂದು ತೂಕ ಹೆಚ್ಚಾಣು ಅಂಡ ಅದು ಅನ್ಬೇರು ಡಾಕ್ಟರ್ನವ್ರು ಅನ್ಬೇರು ಒಂಚೂರು ವ್ಯಾಯಾಮ ಮಾಡ್ಕೊಡು ಮಾರಾಯ ಒಂದು ನಡಪೆ 100 ಅಡಿ ನಡೆಯಬೇಕು ಜಾತಿ ಉಳೈಡು ದುಃಖ ದುಮ್ಮಾನದ ದಿನ ಭಾರ ಹೆಚ್ಚಾಂಡು ಅಂಡ ಧ್ಯಾನವನ್ನು ಮಾಡಬೇಕು ಈ ಶರೀರದ ಉಳೈಂದಿ ದೇವೇ ಉಪ್ಪುನಾಗ ನಾರಾಯಣಿ ಉಳೈ ಉಪ್ಪುನಾಗ ನರನೊಳಗೆ ನಾರಾಯಣ ಇರುವಾಗ ಬೇತೆ ಹಾಗೆ ಸಮ್ಮಾನ ಬಹುಮಾನ ಮಾತ ಮಾಡ್ಬೇಕು ಬಾರಿ ಗೋಜು ಮಾಡ್ಬೇಕು ಕಿರೀಟದಿಂದ ದೀಪೇರ ಹಾಗೆ ಅಂದತೆ ಅಪಗಾಯಿಗೆ ಸಮ್ಮಾನ ಬಹುಮಾನ ಉಳ್ಳಗಿನ ನಾರಾಯಣ ದೇವರು ಇದನ್ನೇ ಒಂದು ಬುಕ್ಕ ಆಯೆ ಮೀನು ಪಂಚೇರು 6 ಮೀನು ಪಂಚೇರು 500 ಕೊಡಲು ಎಂದು ಅನ್ಬೇಕು ಮುಂದೆ ಮಧ್ಯಭಾಷಧರಂ ದಿವ್ಯಾರ್ಥಕ ಕೃತಿಂ ಶಿಖಾಬಂಧತ್ರಯೋದೇತಂ ರೈಷ್ಮಿ ಮಧ್ವಕರಾರ್ಜಿತಂ ಕ್ಷೇತ್ರದ ಪ್ರಧಾನ ದೇವರಾಂಚಿತನ ಅಯ್ಯಪ್ಪ ದೇವರು ಮನಸ್ಸಲ್ಲಿ ಸ್ಮರಣೆ ಅಂತಂದು ಗುರುಗಳು ನಮ್ಮ ದೇವರನ್ನ ಸನ್ನಿಧಾನಕ್ಕೆ ಬದದು ಭಕ್ತರಿಗೆ ಆಶೀರ್ವಚನ ಆನಂದ ಉಂಟು ಬಂತೇವೆ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿಗಳಿಗೂ ಎನ್ನ ಪದ ಮಾತ ಭಕ್ತರನ್ನ ಪರವಾದ ವಿಶೇಷ ಪ್ರಣಾಮಗಳನ್ನು ಅರ್ಪಣೆ ಅಂತಂದುಲ್ಲೆ ಈ ದೇಶನ ಕಟ್ಟಿದಿನಾಗ್ಲು ಈ ದೇಶನ ರಕ್ಷಣೆ ಮತ್ತಿನಾಗ್ಲು ಮೂಜಿ ವ್ಯಕ್ತಿಗಳು ಒಂಜಿ ರಾಜರು ನನೊಂಜಿ ಋಷಿಗಳು ನನೊಂಜಿ ಕೃಷಿಕರು ಅನ್ನಿದ್ದವರ ಗುರುವಂದನೆ ಮಲ್ತಿನಕ್ಕನೆ ನಾವು ನಿತ್ಯ ಸ್ಮರಣೆ ಮಲ್ಕೊಡೆ ರಾಜರಿಜ್ಜಿರು ದಾಂಡ ನಮ್ಮ ಧರ್ಮ ಒರಿಯರ ಸಾಧ್ಯತೆ ಇಜ್ಜಿ ರಾಜರನ್ನ ಪರಿಚಯ ಇನ್ನಿತ ಶಾಲೆದ ಶಿಕ್ಷಣ ಕ್ರಮಕ್ಕೆ ಸರಿಯಾದ ಕೊರತಿಜ್ಜರು ಹೆಚ್ಚಿ ಬಂಡ ಶಿವಾಜಿ ಮಹಾರಾಜರು ಹಾಗೆ ಇತದ ಮಾತ ರಾಜರನ್ನ ಪರಿಚಯ ಒಂತೆ ಕೊರ್ತಿರು ಆತ ಇಯಾವುಚ್ಚಿ ನಮ್ಮ ಶಾಸ್ತ್ರಡು ಈ ಭರತಖಂಡನ ರಕ್ಷಣೆ ಮಲ್ತಿನ ಮಲ್ಲ ಮಲ್ಲ ರಾಜರನ್ನ ಹಾಕೊಂಡು ಬೈದಿರು ಮಾಂಧಾತ ನಹುಷ ಅಂಬರೀಷ ಸಗರ ಒಂದು ಮಾತ ಸ್ವಾಮಿಗಳಿಗೆ ಪರಿಚಯ ಉಂಟು ಇದರ ಜೋಗ್ಲಿಗೆ ಮಾತ ಏರು ಮಾಂಧಾತ ಏರು ನಹುಷ ಏರು ಅಂಬರೀಷ ಏರು ಪೃಥು ಏರು ಯಯಾತಿ ಪೃಥು ಚಕ್ರವರ್ತಿ ಮಹಾಮಲ್ಲ ರಾಜೆ ಇನ್ನಿಗೆ ಭೂಮಿಗೆ ಪೃಥ್ವಿಯಿಂದ ಇದ್ದನ ದಾಂಡ ಪೃಥು ಚಕ್ರವರ್ತಿ ಕೇವಲ ರಾಜ ಮಾತ್ರ ಧರ್ಮನ ರಕ್ಷಣೆ ಮಲ್ತಿನಾಯ ಈ ಭೂಮಿನ ಮಾತ ಪರಿವರ್ತನೆ ಮಲ್ತಿನಾಯ ಆನೆಡ್ತಾರ ಆಯನ ಪುದರ್ಡು ಪೃಥ್ವಿ ಪಂಡು ಶಬ್ದನೇ ಉಂಟು ಈ ದೇಶದ ಭಾರತ ಅನುಪುದರ್ ಭರತ ಪಂಡಿನ ಚಿತ್ರ ರಾಜೆ ಬಹಳ ಪೊರುಳುಡು ಆಡಳಿತ ಮಂದಿ ಅನೇಕ ರಾಜನ ಪುದರ್ಡು ಈ ದೇಶದ ಪುದರ್ ಭಾರತ ಅನುಪುದರ್ ಅನೇಕ ಅರ್ಥ ಉಂಟು ಮಹಾಭಾರತ ವೈದ್ಯ ಹೇಳ್ತಾವಲ್ಲ ಭಾರತ ಅಂದು ರಾಜರನ್ನಾಗ್ಲು ಈ ದೇಶದ ರಕ್ಷಣೆ ಮಂದಿರು ನನೊಂದು ಕೃಷಿಕರು ಅಗಳು ಇಡೀ ಮಾತ ಬೊಚ್ಚಾದನ ಪದಾರ್ಥನ ಪಾಡ್ದು ಎಂಗ್ಲಿಗೆ ವರ್ಷ ಇಡೀ ಟೊಮೆಟೊ ತೆಕ್ಕೊಂಡು ವರ್ಷ ಇಡೀ ಸೇಬು ತೆಕ್ಕೊಂಡು ವರ್ಷ ಇಡೀ ಅನಾನಾಸ್ ತೆಕ್ಕೊಂಡು ಅಂಚೆ ಇತ್ತೀಚೆ ದುಂಬುದ ಕೃಷಿಗಳು ಪ್ರಾಮಾಣಿಕವಾದ ಏತುಗೋಡು ಆತೆ ಪೆತ್ತದ ಗೊಬ್ಬರಗಳನ್ನು ಮಾತ್ರ ಪಾಡ್ದು ಎಟ್ಟೆ ಆಹಾರನ್ನು ಕೊಡ್ತೇವೆ ಆ ಆಹಾರ ತಿಂದಿನೆಡ್ದವರ ಎಂಗ್ಲ ವಿಚಾರ ಸರಿ ಇತ್ತಂಡು ಇನಿಮುಟ್ಟಲ ವೈಚಾರಿಕ ಪ್ರಜ್ಞೆಡು ಇಡೀ ದೇಶದ ವಿಶ್ವಗುರು ಭಾರತನೇ ಅದಕ್ಕೆ ಕಾರಣ ಸರಿಯಾಗಿ ಆಹಾರ ಕೊಡ್ತಿ ನಮ್ಮ ಹಿರಿಯರನ್ನಾಕಳು ಇದು ಆಹಾರನೇ ಕಲ್ಮಶ ಹಾಕೊಂಡು ವಿಚಾರ ತನ್ನಿಂತಾನಾಗಿ ಕಲ್ಮಶ ಆವಡೆ ನನಂಜಿ ಈ ದೇಶದ ರಕ್ಷಣೆ ಮತ್ತಿನಾಕಳು ಋಷಿಗಳು ಇಜ್ಜಿಂದಾಂಡ ನಮ್ಮ ಶಾಸ್ತ್ರ ವಿಚಾರ ಶಾಸ್ತ್ರ ಸಂಪ್ರದಾಯ ಶಾಸ್ತ್ರ ಸಂರಕ್ಷಣೆ ಮಲ್ತಿನಿ ಏರು ಇನಿ ಮಹಾಭಾರತ ನಮ್ಮ ತೋಡು ದಾಂಡ ಪ್ರಿಂಟ್ ಆಯ್ತು ತೂಯಿನತ್ತು ಮಹಾಭಾರತನೇ ಕಂಠಸ್ಥ ಮಂತಿನ ಚಿತ್ರ ಋಷಿಗಳು ಈ ದೇಶ ಹಿಡಿತೇವೆ ಇಂಚಿನ ಅವಧೂತೇರ್ನಾಡು ನಾವು ಇತ್ತಿರೆಡ್ದವರ 18 ಪುರಾಣದ ಒರಿತುಂಡು 4 ವೇದಲ ಒರಿತುಂಡು ಎಟೋ ನಷ್ಟ ಆತುಂಡು ತಥಾಪಿ ಅವೆನ ಕಂಠಸ್ಥ ದೀದು ನಾವು ಇನಿತ ದಿನಟ್ಟು ಅವೆನ ಮಾತ ತೂವರ ಸಾಧ್ಯತೆ ಉಂಟು ಆ ಋಷಿಗಳು ಋಷಿಗಳು ಅನೇಕ ಋಷಿಗಳು ಮಾತ ವಿಶ್ವಾಮಿತ್ರ ಪರಾಶ ಔರ್ವ ಭೃಗು ಅಗಸ್ತ್ಯ ಪುಲಹ ಕ್ರತು ಶಕ್ತಿ ವಸಿಷ್ಠ ಅಂಗಿರಸ ಭರದ್ವಾಜ ಒಂಜೊಂಜು ಋಷಿಗಳು ತಾರ ಸಾಮಾನ್ಯ ಅಗಳು ಮಾತ ವಿಜ್ಞಾನಿಗಳೇ ಇದರ ವಿಜ್ಞಾನಿಗಳನ್ನ ನಾವು ಸೈಂಟಿಸ್ಟ್ ಬಂದು ಬಹಳ ಗೌರವ ಕೊರಪ ಪಂಡ ನಮ್ಮ ಋಷಿಗಳು ತಾರ ಕಮ್ಮಿ ಆಯ್ತು ಮಹಾ ಇದೇ ಸ್ವಾಮಿ ಪೊರ್ಲುಡು ಪಂಡೇರು ಇಂಟರ್ನೆಟ್ ಇನ್ನರ್ ನೆಟ್ ಪಂಡ್ ಆ ಉಲಾಯಿದ ಜ್ಞಾನದಾಗ ಇಡೀ ಪ್ರಪಂಚನ ನಾವು ತೆರೆಯುಂಡ ಅಂಡ ಕಡೆಗೆ ನಮ್ಮನ್ನು ನಾವು ತೆರೆಯುವಂದಿಜ್ಜ ವರ್ಷ ಎಣ್ಪಾಂಡು ಸೊಣ್ಪಾಂಡು ಯಾನಿಗೇರು ಎನ್ನವುಲೈಡು ದಾದ ಉಂಡು ಏನ್ ಎಂಕ್ಲೆಗೆ ತೂವರೆ ಶಕ್ತಿ ಕೊರಿಯರು ಏರಿ ಎಂಕ್ಲೆಗೆ ಕೇಳರೆ ಕೆಬಿಟಿ ಶಕ್ತಿ ಕೊರಿಯರು
ಅವೇನು ಎಂಬುದು ತೆರೆಯೊಂದಿಜ್ಜ ಸ್ವಾಮಿಗಳನ್ನು ಬಹಳ ಬುಡುಪಾದ ಪಂಡ್ಯರು ಉಲಾಯಿ ಇತ್ತಿನ ಜ್ಞಾನನ ತೋಜ್ಪಾತಿನ ನಮ್ಮ ಋಷಿಗಳು ಅಂಚಿತ್ತಿನ ಋಷಿಗಳನ್ನು ನಿತ್ಯ ನಾವು ವಂದನೆ ಗುರುವಂದನೆ ಮಲ್ಪೊಡೆ ಕೃಷಿಕರನ್ನು ನಾವು ನಿತ್ಯ ಸ್ಮರಣೆ ಮಲ್ಪೊಡೆ ಒಕ್ಕ ರಾಜರ್ಷುಳನ್ನು ನಾವು ಧರ್ಮ ರಕ್ಷಣೆ ಮಂತಿನ ಚಿತ್ರ ಈ ದೇಶದ ಋಷಿ ಮುನಿಗಳು ಮಾತ ಭಯಭೀತಿ ಕಾಂತೆ ಧರ್ಮಾಚರಣೆ ಮಂತಿರಂದಾಂಡ ಐತ ಬೆರ್ಪರಿಡ ರಾಜರಿದ್ದರು ಇನಿ ಸರ್ಕಾರ ಅರಿಕೊರ್ಕೊಂಡು 2000 ಕೊರ್ಕೊಂಡು ಅಂಡ್ ಋಷಿ ಮುನಿಗಳಿಗೆ ಧರ್ಮಾಚರಣೆ ಮಲ್ಪಿನಾಗ್ಲಿಗೆ ಸರಿಯಾದ ಚಿತ್ರ ಪ್ರೋತ್ಸಾಹನೆ ಇಜ್ಜಿ ಏತೋ ಧಾರ್ಮಿಕ ವ್ಯಕ್ತಿಗಳಿಗೆ ಅನ್ಯಾಯ ಹಾಕೊಂಡು ಧಾರ್ಮಿಕ ವ್ಯಕ್ತಿಗಳಿಗೆ ರಕ್ಷಣೆ ಇಚ್ಚಿ ಧಾರ್ಮಿಕ ವ್ಯಕ್ತಿಗಳಿಗೆ ಧಾರ್ಮಿಕ ಸಂಸ್ಥೆನ ನಿಂತಿಲ್ಲ ಅಪಚಾರ ಅಪವಾದ ಮಾತ ಬರ್ಕೊಂಡು ಐತ ಬೆರ್ಪರಿಡು ಸರ್ಕಾರನೇ ಕೂತು ಮಲ್ಪ ಒಂದು ದುಂಬುದ ರಾಜರ್ಷನ ಅಂಚೆ ಇತ್ತೀಚಿ ಒಂಜಿ ಋಷಿಗಳಿಗೆ ರಾಮೆ ವಿಶ್ವಾಮಿತ್ರ ದಶರಥ ಕೇಳಿ ಎಂತ ಅನ್ಯಾಯ ಒಂದು ಯಜ್ಞ ಯಾಗ ಮಲ್ಪರೆ ಹೋಮ ಮಲ್ಪರೆ ಕಷ್ಟವನ್ನು ಕಡಬಿಡ್ಲಿ ಸೀದಾ ದಶರಥ ತನ್ನ ಜೋಗ್ಲೆಯನ್ನು ಕಡಬಿಡಿ ರಾಮಲಕ್ಷ್ಮಣ ಕಡಬಿಡಿ ದುರ್ಗದ ರಾಜರ್ಷಿಗಳು ಜೋಗ್ಲೆಯನ್ನು ಕಡಬಿಡ್ತು ಈ ಧರ್ಮನ ಮಾತ್ರ ರಕ್ಷಣೆ ಮಲ್ತೋದಿದ್ದೇವೆ ಇದರ ರಾಜಕಾರಣಿ ವ್ಯಕ್ತಿಗಳು ಆ ಪರಿಪಾಠನೆ ಇಚ್ಚಿ ಅಂತೂ ಗುರುವಂದನೆ ಋಷಿ ವಂದನೆ ರಾಜರ್ಷಿಯನ್ನು ವಂದನೆ ಎಡ್ಬೋಕ ಈ ಕೃಷಿಕರನ್ನು ಸ್ಮರಣೆ ಮಂತ್ರದಂಡ ಎಂತಲ ವೈಚಾರಿಕ ಸಂಪತ್ತು ಒರಿಗೆರ ಸಾಧ್ಯತೆ ಉಂಟು ಒಡಿಯೂರು ಸ್ವಾಮಿಯನ್ನು ನಾನು ಇನಿಯೇ ತೂಯಿನಿ ಅದು ನಮ್ಮ ಪ್ರಕಾಶನ 27 ವರ್ಷದಿಂಚಿ ಒಡನಾಟ ಇದ್ದದ್ದು ಪೊರ್ಲೋಡು ಪಾತೆರಿಗೆ ಅಂಡ ಯಾನು ತೂಯಿನಿ ರಟ್ಟಿ 7 ನಿಮಿಷ ಮಾತ್ರ ಅಂಡ ಸ್ವಾಮಿಗಳಿಗೆ ಒಂದು ಅಪಾರ ಶಕ್ತಿ ಉಂಟು ಗಂಭೀರ ವಿಷಯ ಮಾತ್ರ ಅತ್ಯಂತ ಸರಳವಾದ ಪಂಡಿನ ಚಿತ್ರ ಅಮೋಘ ಶಕ್ತಿ ಉಂಟು ಯಾನು ಯೂಟ್ಯೂಬ್ ಮಾತ್ರ ತೂತೆ ಸ್ವಾಮಿಗಳನ್ನು ಅಂಡ ಸ್ವಾಮಿ ಕಂಡಿದೆ ಎಂಚ ಇಂಟರ್ನೆಟ್ ಕೆಲವು ವಿಷಯ ಇಂಟರ್ನೆಟ್ ಎಂಕ್ಲೆ ಮಸ್ತ್ ಅನುಕೂಲ ಹಾಕೊಂಡು ಪ್ರತ್ಯಕ್ಷ ತೂವರಾಯ್ಜಿಂದ ಅಂಡದ ಸ್ವಾಮಿಳ್ನ ಅಮೃತಾನಂದ ಮಾತಾನಂದಮಯಿ ಸ್ವಾಮಿಳ್ನ ಮಾತ ಮಂತ್ರಂಗ್ಲೆ ಮಾತ ನಾನು ಯೂಟ್ಯೂಬ್ ಕೇಳಿ ಬಹಳ ಸಂತೋಷ ಆತಂಡು ಎಟ್ಟೆ ಆ ಗಂಭೀರ ವಿಷಯವನ್ನು ಸರಳ ರೀತಿಯಲ್ಲಿ ಪಂಪಿನಿ ಅವು ಇನ್ನಿತ ತೀರಾ ಅಗತ್ಯ ವಿಷಯ ಅವೇನು ಸ್ವಾಮಿಗಳು ಮತ್ತೊಂದು ಏತೋ ಜನಗಳೇನು ಪರಿವರ್ತನೆ ಮಂತಿನಿ ಅದನ್ನ ಒಂಜಿ ಲೋನ್ ಉಂಡು ಅಥವಾ ಕಷ್ಟ ಉಂಡು ಇಲ್ಲ ಅಂತಿಚ್ಚಿ ಅಂಚ ಪರಿವರ್ತನೆ ಮಂತಿನ ಅಂಚಲ ಪರಿವರ್ತನೆ ಮಂತಿನ ಮುಖ್ಯವಾದ ಆ ವ್ಯಕ್ತಿಗಳಿಗೆ ಮಾತ್ರ ಆಧ್ಯಾತ್ಮಿಕ ದೀಕ್ಷೆ ಕೊಡ್ತೀರಿ ಆಧ್ಯಾತ್ಮಿಕ ದೀಕ್ಷೆ ಕೊರ್ಪಿನಿ ಭಕ್ತಿದ ದೀಕ್ಷೆ ಕೊರ್ಪಿನಿ ಅವು ಸ್ವಾಮಿಗಳಿಗೆ ಮಾತ್ರ ಸಾಧ್ಯತೆ ಉಂಟು ಅವು ಅರ್ಚಕರ ಸಾಧ್ಯತೆ ಇಚ್ಚಿ ಆ ಕೇರಳಕ್ಕೆ ಸಾಧ್ಯತೆ ಇಚ್ಚಿ ಅಂಚ ಕೇವಲ ಊರನ್ನು ಮಾತ್ರ ಪರ ಊರನ್ನು ಮಾತ್ರ ಆರು ಮತಾಂತರ ಪಂಟಿನಿ ಯಥಾದ ಪಂಟಿನಿ ಮಾತರಿಲ್ಲ ಧರ್ಮ ದೀಕ್ಷೆ ಕೊರತು ಧರ್ಮಡ್ ಆ ದಾರ್ಢ್ಯತೆಯನ್ನು ಒರಿಪ ಒಂದುಲ್ಲೇರು ಅಂಚಿತ್ರ ಸ್ವಾಮಿಗಳಿಗೆ ವಿಶೇಷ ಅಭಿನಂದನೆ ಆರು ಪುಣ್ಯದ ಸಂದರ್ಭಡೆ ಬರ್ಪಿನಿ ಪುಣ್ಯನ ಪಂಡಗ ಪೂರ್ಣ ಅಂದರ್ಥ ಅನಿರ್ಧಾರ ಗುರುಗಳು ಏಪಗಲ ಪೂರ್ಣತೆನೆ ಯದ್ಯಪಿ ವಿದ್ಯಾರ್ಥಿಗಳಿಗೆ ಒಂದು ಪುದರ್ ಉಂಟು ಛಾತ್ರ ಪಂಡು ಛಾತ್ರ ಅನ್ಪಂಡಗ ಅಕಸ್ಮಾತ್ ಗುರುಗಳ ದೋಷ ಇತ್ತುಂಡರ ದೋಷ ಇಚ್ಚಿ ಪಂಡು ಆಚ್ಛಾದನೆ ಮಲ್ಪಿನಾಗೆ ಛಾತ್ರೆ ಅಣ್ಣ ಇಳಿತ ವಿದ್ಯಾರ್ಥಿಗಳು ನಾವು ದೇಶ എടുത്ത് ಒಂದಿಲ್ಲ ಗುರುಗಳ ದೋಷ ಇತ್ತು ಇಚ್ಚಿಂದ ದೋಷ ಉಂಡು ಒತ್ತು ಪಣಂದುಲ್ಲ ಅಂತೂ ಗುರುಗಳ ಏಪಗಲ ದೋಷ ಇತ್ತು ಗುರುಗಳು ಏಪಗಲ ಪೂರ್ಣನೆ ಆ ಪುಣ್ಯವಾದ ಸಂದರ್ಭಡೆ ಬರ್ಪಿನಿ ಅಂಚ ಯಾನು 7 ನಿಮಿಷ ತೂಯಿನಕ್ಕ ಪಣಂದುಲ್ಲೆ ಸ್ವಾಮಿಯ 15 ಗುಣಂಕುಳ್ಳ ಉಂಡು ಸ್ವಾಮಿ ಪಣ್ಣಗ ಒಡಿಯೂರು ಸ್ವಾಮಿ ಪಣ್ಣಗ ಸಾಧನೆ ಒಂಜಿ ಒಡಿಯೂರು ಸ್ವಾಮಿ ಪಣ್ಣಗ ಸಮನ್ವಯ ರೆಡ್ ಒಂಜಿನ ಒಡಿಯೂರು ಸ್ವಾಮಿ ಪಣ್ಣಗ ಸಾಮರಸ್ಯ ಅವು ಅತ್ಯಂತ ಪ್ರಧಾನವಾಂಚಿತ ವಿಷಯ ಒಡಿಯೂರು ಸ್ವಾಮಿ ಪಣ್ಣಗ ಸಾಧನೆ ಸಾಮರಸ್ಯ ಸಮನ್ವಯ ಅಡಿಪಕ್ಕ ಒಡಿಯೂರು ಸ್ವಾಮಿ ಪಣ್ಣಗ ಸೌಮ್ಯತೆ ಎರಡು ಉಗ್ರತೆ ಬೆಳಕಿನಿಂತದೆ ಪಾತೆರ್ನಗರ ಆ ಸೌಮ್ಯ ಗುಣ ಎಂಟ್ಲಿಗೆ ತೋರ್ಪ ಒಂದುಂಟು ಒಡಿಯೂರು ಸ್ವಾಮಿ ಪಣ್ಣಗ ಸಜ್ಜನ ಸಂಗತಿ ಮಾತರಿಂದ ಆರು ಜನಗಳೇನು ಸಜ್ಜನ ಮಂತೊಂದುಲ್ಲೇರು ಒಡಿಯೂರು ಸ್ವಾಮಿ ಪಣ್ಣಗ ಸುಶಿಷ್ಯ ಪ್ರೀತಿ ಶಾಲೆನ ಮಾತ ಕಟ್ಟಾದ ಆ ಜೋಕ್ಳಿಗೆ ಆ ಬಗ್ಗೆ ಬಹಳ ಪ್ರೀತಿನ ತೋರ್ಪ ಒಂದುಲ್ಲೇರು ಒಡಿಯೂರು ಸ್ವಾಮಿ ಪಣ್ಣಗ ಸುನಿನಯ ಸಕಾರಡೆ ಪುರ ಪಣಂದುಲ್ಲೆ ಸುನಿನಯ ದೇ ಪಣ್ಣಗ ವಿನಯ ಪಡಿಪಿನ ಚಿತ್ರ ಮಹಾವಲ್ಲ ಗುಣ ವಿಷ್ಣು ಸಹಸ್ರನಾಮದ ಸಮೇತ ವಿನಯ ಶಬ್ದ ಬರ್ಕೊಡು ವಿಷ್ಣು ದೇವರ ವಿನಯ ಅನುಪದ ದೇವರಿಗಿತ್ತಿನಾಥ ವಿನಯ ವಿನಮ್ರತೆ ಏರೆಗ್ಲಾಗಿಚ್ಚಿ ದೇವರೇ ಮಹಾವಿನಯ ಅಡ್ಬೊಕ್ಕ ಗುರುಪೇಟ ಅಂಚಿನ ವಿನಮ್ರತೆ ವಿಶೇಷೇಣ ನಯತಿ ನಾಯಯತಿ ದೇವರ ಬಗ್ವೇರು ಮಾತ್ರ ಬಗ್ಗಂದಿನಾಗ್ಲಿಕ್ಕೆ ಬಗ್ಗಾವೇರು ಅವು ದೇವರ ಆ ಗುಣ ಉಂಟು ಪ್ರಹ್ಲಾದನ ಎದುರು ಬಗ್ಗಿಯರು ಹಿರಣ್ಯಕಶಿಪುಗೂ ಬಗ್ಗಾವನಕ್ಕ ಮಾಲ್ತೇರು ಅಂಚ ದೇವರೆಡ ಆ ವಿನಯ ಉಂಟು ಗುರುಪೇಟ ಆ ಸುವಿನಯ ಪಣಿಪಿನ ಚಿತ್ರ ವಿಶೇಷ ರೂಪಡ ಉಂಟು ದೇವರು ಬಗ್ಬೇರ್ಕರೆ ಎಂದು ಪ್ರತಿಯೊಂದು ಕರ್ತವ್ಯ ಅಂತಂದ್ರೆ ಕೃಷ್ಣಾರ್ಪಣ ಮಸ್ತು ಒಂದು ಗುಡ್ಪ ತುಳಸಿ ನೀರು ಗುಡ್ಪ ಆ ತುಳಸಿ ನೀರು ಗುಡ್ದಿನೇನು ಕಡೇಕ ದೇವರು ಪ್ರಳಯ ಕಾಲದ ದಾದ ಮಲ್ಪೇರು ಪಣ್ಣಗ ತನ್ನ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ
ವಟಸ್ಯ ಪತ್ರಸ್ಯ ಪಂಡ್ ಆ ತುಳಸಿ ನೀರು ಬಿಡ್ತಿರತ್ತ ತುಳಸಿ ನೀರು ದಾದ ಐಟ್ ಸಕ್ಕರೆ ಉಂಡು ದಾದ ತೀಪೆ ಉಂಡು ಪಂಡ್ ಕೃಷ್ಣದೇವರು ಪ್ರಳಯ ಕಾಲಡ್ ತನ್ನ ಕೊಂಬ ಬೆರಳನ್ನು ಬಾಯಿಗೆ ದೀದು ಐಟ ರುಚಿ ತೂಪೇರ್ತಾರೆ ಬಗ್ಗದು ಅಂತೂ ಭಕ್ತರಿಗೋಸ್ಕರ ದೇವರು ಬಗ್ಗುವೇರು ದೇವರ ಆ ವಿನಮ್ರತೆ ಉಂಡು ನಮಟ ವಿನಯ ಇಚ್ಚಿಂದಾಂಡ ಜಿತೇಂದ್ರಿಯತ್ವಂ ವಿನಯಸ್ಯ ಕಾರಣಂ ಗುಣ ವಿನಯ ಪಂಪಿನ ಚಿತ್ರ ಬಹಳ ಸುಲಭದ ಬರ್ತದೆ ಎರಡು ಜಿತೇಂದ್ರಿಯತ್ವ ಉಂಡು ಇಂದ್ರಿಯ ನಿಗ್ರಹ ಉಂಡು ಆಯ್ದು ಮಾತ್ರ ವಿನಮ್ರತೆ ಬರ್ಕೊಂಡು ವಿದ್ಯಾದದಾತಿ ವಿನಯಂ ಎರಡ ಪೂರ್ಣ ವಿದ್ಯೆ ಉಂಡು ಅಂಚಿತ್ತಿನ ಆ ವಿನಯ ಉಂಡು ಸ್ವಾಮಿಯಡ ಯಾನು ಬಹಳ ವರ್ಷ ತಿಂಚಿ ಯೂಟ್ಯೂಬ್ ಕೊಡುತ್ತದೆ ಆ ವಿನಮ್ರತೆ ಅದನ್ನು ಬಹಳ ದೂರದ ತೂಯಿನ ವ್ಯಕ್ತಿಗಳ ಗೊತ್ತಾಕೊಂಡು ಆತ ವಿನಮ್ರತೆ ಹೊಸತ್ತ ಕ್ಷೇತ್ರಕ್ಕೆ ಬರ್ತದೆ ದಾಲ ಅವ್ಯವಸ್ಥೆ ಅತಿ ಪರ್ಯಾಯ ಸ್ವಾಮಿಗಳಿಗಾವು ಆ ವಿಷಯನೇ ಇಜ್ಜಿ ಅತ್ಯಂತ ವಿನಮ್ರತೆ ಆ ಪರಿಸ್ಥಿತಿಗೆ ಹೆಚ್ಚು ಕೂಡ ಅಂಚ ಹೊಂದಾಣಿಕೆ ಮಂತೊಂದು ಹೋಗ್ಬೇಕು ಆ ಸುಶಿಷ್ಯ ಪ್ರೀತಿ ಸುವಿನಯ ಐಡ್ ಬೊಕ್ಕ ಸುಭಾಷಿತ ಸ್ವಾಮಿಗಳ ಪಾತ್ರೆತ್ತಿನ ಮಾತು ಸತ್ಯಭಾಷಿತ ಸುಭಾಷಿತ ಹಾಕೊಂಡು ಸ್ವಾಮಿಗಳ ನನಂಜಿ ಗುಣ ವರ್ಮನೆಯ ಗುಣ ಸ್ವಾಧ್ಯಾಯ ಬಣ್ಣ ನಿತ್ಯದ ಓದೊಂದಿತ್ತು ಸ್ವಾಮಿಗಳು ಓದುನಿ ಬಣ್ಣಗ ಈ ಶಾಲೆಡ್ ಟೀಚರ್ ಪಾಠ ಮಲ್ಕೊಡು ತುಂಬುವರ ಪೂರ್ವಾವಲೋಕನ ಮಲ್ಕೊಡು ಶಿಷ್ಯರ ನಾಯಕರು ಉತ್ತರಾವಲೋಕನ ಮಲ್ಕೊಡು ಪಾಠ ಅಂದ್ರೆ ಸೀದಾ ಬೋರನಲ್ಲಿ ಸುರುಕು ಸ್ಟಡಿ ಮಂತದೇ ಲೆಕ್ಚರ್ ಕ್ಲಾಸ್ ರೂಮ್ ಕೊಡು ಶಿಷ್ಯರ ನಾಯಕರು ಅವಿನ ಪರೀಕ್ಷೆಪಿನ ಓದುನೆತ್ತು ತಕ್ಷಣ ಉತ್ತರಾವಲೋಕನ ಮಲ್ಕೊಡು ಅಂಡ್ ಆತ್ಮಜ್ಞಾನಿಗಳು ಸನ್ಯಾಸಿಗಳು ನಿತ್ಯ ಆತ್ಮಾವಲೋಕನ ಮಲ್ಪೈಕು ಸ್ವಾಧ್ಯಾಯ ಅನ್ನುವುದರ ಸ್ವಾಮಿಯ ಗುಣನು ಯಾನು ತೂದೆ ಅಡಿಬೊಕ್ಕ ಸ್ವಾಮಿಯ ಪತ್ತನೇ ಗುಣ ಸಪ್ರೇಮ ಬಹಳ ಪ್ರೇಮಪೂರ್ಣದ ಚಿತ್ರ ಅದನ್ನ ವಿಚಾರ ಅನುಸಂಧಾನಗಳನ್ನು ತಗೊಂಡು ಸ್ವಾಮಿಗಳು ಸಂಗೀತ ಸಾಹಿತ್ಯ ಇನಿ ಸ್ವಾಮಿಗಳಿಗೆ ಪ್ರಾಯಶಃ ಸಮಯ ತೆಗೆದಿಜ್ಜಿ ಪೊಲ್ಲುದ ಕಂಠ ಸಂಗೀತ ಮಾತ್ರ ಆ ಸಂಗೀತದ ಬೆಪ್ಪಡಿತ್ತಿನ ಸಾಹಿತ್ಯದ ಪಂಪೆ ಅವು ಬಹಳ ವಿಶೇಷ ಸಂಗೀತ ಸಾಹಿತ್ಯ 11ನೇ ಗುಣ 18ನೇ ಗುಣ ಸ್ವಾಮಿಗಳ ಸಮಾಜಮುಖಿ ಸಂಸಾರಮುಖಿಯತ್ತು ಸಮಾಜ ಸಂಬಂಧ ತಾಂತಿನ ವ್ಯಕ್ತಿಯಿಂದ ಆಯನ ಕಷ್ಟದ ಪರಿಸ್ಪಂದನೆ ಮಲ್ಪಿನ ಚಿತ್ರ ಒಂದು ಮಾತೆರಡಲಬಹುದು ಈ ಗುಣ ಮನುಷ್ಯ ಸಂಸಾರಮುಖಿಯ ಸಂಸಾರದ ಜವಾಬ್ದಾರಿ ಬೋಡು ಆಡ ಕೇವಲ ಎನ್ನ ಸಂಸಾರ ಮಾತ್ರ ಒರಿಯಾಡು ಒಕ್ಕದಾಗಲು ಗುಂಡಿಲು ಕೂರಾಡು ಈ ಧ್ಯೇಯ ಸರಿಯತ್ತು ಸಮಾಜಮುಖಿಯಾಗಿ ಸನ್ಯಾಸಿಗಳು ಬಹಳ ಮುಖ್ಯ ಸನ್ಯಾಸಿಗಳಿಗೆ ಮಲ್ಲ ಸಂಸಾರ ಎಂಗ್ಲೆಗೆ ಎಲ್ಲಿಯ ಸಂಸಾರ ಇದೇ ಬಂದಾಗ ಅಕ್ಲಿ ಮಾತೆಲ್ಲ ಸಂಬಂಧನೆ ಅಂಚ ಸಮಾಜಮುಖಿಯಾದ ಆ ಕೆಲಸ ಮಂತೊಂದು ಬೊಕ್ಕ ಸ್ವಾಮಿಯ 13ನೇ ಗುಣ ಸನ್ಮನಸ್ಸು ಸರಿ ಎಟ್ಟೆ ರೀತಿಯ ಒಂದು ಮನುಷ್ಯ ಎಟ್ಟೆನ ಹಾಳಂದು ತೂಪಿ ఆయన ವಸ್ತ್ರದ್ದಾವರತ್ತು ఆయన ಮಠದ್ದಾವರತ್ತು ఆయన ಮನಸ್ಸದ್ದಾವರ ಆ ಸನ್ಮನಸ್ಸು ಪಂಡಿನ ಚಿತ್ರ ಆರಡ ಉಂಡು ಬೊಕ್ಕ ಸ್ವಾಮಿಯ ಸ್ವಾತ್ಮಾರಾಮ ಸ್ವಾತ್ಮನಿ ಆಸಮಂತಾದ ರಾಮಂ ಪಶ್ಯತಿ ನಿತ್ಯದ ಆ ಹನುಮಂತ ದೇವರನ್ನು ಸ್ಮರಣೆ ಮಲ್ಪಿರಬಂದಾಗ ರಾಮನ ಸ್ಮರಣೆ ಮಲ್ಪಿರೆಂದೇ ಅರ್ಥ ಎಂಕುಳ್ಳ ಹನುಮಂತ ದೇವರನ್ನೇ ಭಕ್ತರನ್ನ ಹಾಕೋದು ಈಗಲೇ ಮಾತು ಮಧ್ವಾಚಾರ್ಯರೇ ಗುರುಕೊಡು ಅಂಚ ಸ್ವಾಮಿಗಳ ನಿತ್ಯ ಹನುಮಂತ ದೇವರನ್ನು ರಾಮದೇವರನ್ನು ವಿಶೇಷ ರೂಪದ ಧ್ಯಾನ ಮಲ್ಪಿರ ಆ ಕ್ಷೇತ್ರದ ಪಂಡ್ಯರು ಆ ಧ್ಯಾನಗೋಸ್ಕರ ವಿಶಿಷ್ಟವಾದ ಚಿತ್ರ ರಚನೆಯನ್ನು ಮಾತ್ರ ಮಲ್ದೇರು ಪಂಡು ಆಯ್ತು ನಿತ್ಯದ ಸ್ವಾತ್ಮಾರಾಮ ಏ ಪಗಲ ಎನ್ನವುದಾಗಿ ದೇವರುಳ್ಳೆರು ಪಂಡು ತೆರೆಯೊಂಪಿನಿ ಅವು ಮಾತರೇಗಳ ಅಗತ್ಯ ಅವೇನು ನಿತ್ಯ ಆ ಮಲ್ತೊಂದುಲೆ ಕಡೆಯ 15ನೇ ಗುಣ ಪುಣ್ಯಮೆ ಪಂಡು ಪೂರ್ಣಿಮಾ ಪುಣ್ಯಮೇ 15ನೇ ಗುಣ ಆ ಸ್ವಾಮಿಗಳು ಸ್ಥಿತ ಪ್ರಜ್ಞ ಒಂದು ಸನ್ಯಾಸಿಗಳಿಗೆ ಚಿತ್ರ ಪ್ರಧಾನ ಗುಣ ಒಂದು ಸಕಾಲವೇ ಬರ್ತದೆ ಸ್ಥಿತ ಪ್ರಜ್ಞಾ ಕಂಡಾಗ ಅನೇಕ ಲಕ್ಷಣ ಭಗವದ್ಗೀತೆಯ ಕಂಡೆ ನ ಪ್ರಹರ್ಷೇತ ಪ್ರಿಯಂ ಪ್ರಾಪ್ಯನೋ ದ್ವಿಜೇ ಪ್ರಾಪ್ಯ ಚ ಅಪ್ರಿಯಂ ಸ್ಥಿರ ಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಪಂಡ್ ಆ ಲಕ್ಷಣ ಏತೇ ದುಃಖ ಬರಡು ಏತೇ ಕಷ್ಟ ಬರಡು ಅವನು ಮಾತ್ರ ಸಮಾನ ಸ್ಥಿತಿಯ ತೂಪಿನಿ ಸ್ಥಿರ ಬುದ್ಧಿ ಆದಿಪ್ಪಿನಿ ಅಸಮ್ಮೂಢ ಆದಿಪ್ಪಿನಿ ಬ್ರಹ್ಮ ದೇವರನ್ನು ತೆರೆಯುಂಪಿನಿ ಬೇಗಡು ದೇವರನ್ನೇ ಪಂಡು ಆ ದೇವರನ್ನ ಅಚಲ ಭಕ್ತಿ ಮಲ್ಪಿನಿ ಒಂದು ಸ್ಥಿರ ಪ್ರಜ್ಞನ ಲಕ್ಷಣ ಆ ಸ್ಥಿತ ಪ್ರಜ್ಞತೆ ಅವು ಸ್ವಾಮಿಯ ಪೂರ್ಣ ಮಟ್ಟ ಉಂಡು ಅಂಚಿತ್ತಿನ ಒಂದು ಮಾತ ಸ್ತುತಿ ಮಲ್ಪಿನಿ ಅಂತ ಒಂದು ವಸ್ತುಸ್ಥಿತಿ ಅಂಚಿತ್ತಿನ ಸ್ವಾಮಿಗಳಿಗೆ ಏನ ಸಹಸ್ರ ಪ್ರಣಾಮಗಳು ಸ್ವಾಮಿಗಳು ಇದು ಏನು ಮಾತನ್ನ ಪರವಾದ ವಿನಂತಿ ಮಂತಂದಿಲ್ಲ ಎಂಕಲ ಈ ಊರುಳ್ಳ ದೌರ್ವೇರೇಟ 3000 ನಿಂತು ಊರು ದಾಖಲು ಮಾತೊಳ್ಳೆಯರು ಇದು ಪ್ರತಿ ವರ್ಷದ ಬದದು ಈಗಿನ ವಚನಾಮೃತ ಬಿಂದುಳೆ ಇದ್ದಾಗ ಜನಗಳಿಗೆ ಗುಣ ಸಂಪತ್ತು ಅನುಗ್ರಹ ಮಂತದ್ದು ಮಾತರೆಗಳ ಎಟ್ಟಾಪಿನಕ ಈ ಆಶೀರ್ವಚನ ಮಲ್ಪಡು ಇನ್ನಿತ ಆಶೀರ್ವಾದ ವಚನ ಇಡ್ತಾರೆಗಳು ಬಹಳ ಸಂತುಷ್ಟರಾದ ಪಂಡು ಎನ್ನ ಪಾತ್ರೆಯನ್ನು ಶ್ರೀಮದ್ವೇಷ ಇಲ್ಲಿ ಒಂದು ಪ್ರತಿ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಯಾವಾಗಲೂ. ಸೊ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಕೆಲವೊಂದು ಮಾಹಿತಿನ ಕೊಡ್ಬೋದಾ?
ಮುಂಬೈನಲ್ಲಿಯೂ ಸಹ ಇಂಥ ಒಂದು ಅಯ್ಯಪ್ಪನ ಮಂದಿರದ ಪೂಜೆ ಆಗಿರ್ಬೋದು, ಭಜನೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದ ಇಲ್ಲಿನ ಮಾಹಿತಿನ ಕೊಡ್ಬೋದಾ? ಖಂಡಿತವಾಗ್ಲೂ. ಹೆಸರು ಹೇಮಂತ್ ಶೆಟ್ಟಿ. ಹಸ್ದೇಪಾಡ ಅಯ್ಯಪ್ಪ ದೇವಸ್ಥಾನ ಭಜನೆಗೆ ಒಲಿದ ಭಗವಂತ. ಈ ಕ್ಷೇತ್ರದಲ್ಲಿ ಕಳೆದ 37 ವರ್ಷದಿಂದ ನಿರಂತರವಾಗಿ ಭಜನೆ ನಡೆಯುತ್ತಾ ಈ ದೇವಸ್ಥಾನ ಇಂದು ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ. ಅದಕ್ಕೆ ಕಾರಣ ಇಲ್ಲಿಯ ಭಕ್ತರು. ಮುಂಬೈ ಮಹಾನಗರದಲ್ಲಿ 3 ಬ್ರಹ್ಮ ಕಲಶವನ್ನು ಕಂಡ ಒಂದೇ ಒಂದು ತುಳು ಕನ್ನಡಿಗರಿಂದ ನಡೆಯಲ್ಪಡುವಂತಹ ಒಂದು ದೇವಸ್ಥಾನ ಅಂದರೆ ಅದು ನಮ್ಮ ಹಸ್ದೇಪಾಡದ ದೇವಸ್ಥಾನ. ಈ ಕ್ಷೇತ್ರ ಹಸ್ದೇಪಾಡದ ಒಂದು ವಠಾರ. ಇಲ್ಲಿ ಹೆಚ್ಚಾಗಿ ತುಳು ಕನ್ನಡಿಗರಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜಾ ವಿಧಿವಿಧಾನಗಳು ನಮ್ಮ ತುಳುನಾಡಿನ ಪರಂಪರೆಯ ಪ್ರಕಾರವೇ ನಡೆಯುತ್ತಾ ಬರ್ತಾ ಇದೆ. ಹಾಗೆಯೇ ಇಲ್ಲಿ ರಂಗ ಪೂಜೆ, ವಿಶೇಷ ಪೂಜೆ, ಪ್ರತಿ ಸಂಕ್ರಾಂತಿಯಂದು ಸತ್ಯನಾರಾಯಣ ಪೂಜೆ ಇಲ್ಲಿ ನಡೆಯುತ್ತದೆ. ಈ ದೇವಸ್ಥಾನ ಒಂದು ಇತಿಹಾಸವನ್ನು ನಿರ್ಮಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕೇವಲ ದೇವರ ಪಟ ಇಟ್ಟು ಭಜನೆಯಿಂದ ಪ್ರಾರಂಭಿಸಿದಂತಹ ಈ ದೇವಸ್ಥಾನ ಇಂದು ಇಷ್ಟೊಂದು ಎತ್ತರದ ಮಟ್ಟಿಗೆ ಏರಿದೆ ಅಂದರೆ ಅದು ದೇವರ ಸಾನ್ನಿಧ್ಯದ ಶಕ್ತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕ್ಷೇತ್ರದಲ್ಲಿ ನಮ್ಮದೇ ಆದಂತಹ ಒಂದು ಸಭಾಗೃಹ ಇದೆ. ಅದರ ಹೆಸರು ಸುಧರ್ಮ ಸಭಾಗೃಹ. ಇದರಲ್ಲಿ ಪ್ರತಿ ಸಂದರ್ಭದಲ್ಲೂ ಯಕ್ಷಗಾನ, ತಾಳಮದ್ದಳೆ, ಭಜನಾ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ನಿರಂತರವಾಗಿ ನಡೀತಾ ಇರ್ತದೆ. ವರ್ಷಕ್ಕೆ ಸರಿಸುಮಾರು 100ರಿಂದ 150 ಸ್ವಾಮಿಗಳು, ಮಾಲಾಧಾರಿಗಳು ಈ ಕ್ಷೇತ್ರದಿಂದ ಶಬರಿಮಲೆಗೆ ಹೋಗ್ತಾರೆ. ಇದೊಂದು ವಿಶೇಷತೆ ಇಲ್ಲಿದು. ಅವರಿಗೆ ಇಲ್ಲೇ ನಿಲ್ಲುವಂತಹ ವ್ಯವಸ್ಥೆಯನ್ನೆಲ್ಲ ನಮ್ಮ ಕಮಿಟಿ ಮಾಡಿಕೊಡ್ತಾ ಇದೆ. ಇದು ಟ್ರಸ್ಟ್ ಆ್ಯಕ್ಟ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ತುಂಬ ವಿಶೇಷವಾಗಿ ನಾವು ಇಲ್ಲಿ ಯೋಚಿಸಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ಏನೋ ಒಂದು ವಿಶೇಷವಾದಂಥ ದೇವರು. ಸೊ ತುಂಬ ಇರಬೇಕು, ಅಥವಾ ಅಯ್ಯಪ್ಪ ಮಾಲೆಧಾರಿಗಳಿಗೆ ಇರುವಂಥ ವ್ಯವಸ್ಥೆ, ಇಂಥ ಒಂದು ಮುಂಬೈ ಮಹಾನಗರದಲ್ಲಿ ಒಂದು ಅಯ್ಯಪ್ಪ ಮಾಲೆಧಾರಿಗಳಿಗೆ ಇರಲಿಕ್ಕೆ ವ್ಯವಸ್ಥೆ ಆದಂಥ ಜಾಗ ಸಹ ತುಂಬ ಮುಖ್ಯವಾಗಿರುತ್ತೆ. ಸೊ ಇದೊಂದು ನೀವು ಹೇಳಿದಂಥ ವಿಷಯ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಯಾವೆಲ್ಲ ದೇವರುಗಳ ಒಂದು ನೆಲೆ ಇದೆ ಅಂತ ಕೇಳ್ಬೋದಾ? ಸುಬ್ರಹ್ಮಣ್ಯ, ಈಶ್ವರ. ಇಲ್ಲಿ ಮುಖ್ಯವಾಗಿ ಅಯ್ಯಪ್ಪ ದೇವರು, ಕಲಿಯುಗ ವರದ ಶ್ರೀ ಅಯ್ಯಪ್ಪ ದೇವರು, ಪರಿವಾರ ದೇವರುಗಳಾಗಿ ಈಶ್ವರನ ಗುಡಿ ಇದೆ, ನಾಗದೇವರ ಗುಡಿ ಇದೆ, ಹಾಗೆಯೇ ಸುಬ್ರಹ್ಮಣ್ಯ ದೇವರ ಗುಡಿ ಇದೆ, ಮತ್ತು ದುರ್ಗ ಪರಮೇಶ್ವರಿ ದೇವಿಯ ಗುಡಿ ಇದೆ, ವಿಘ್ನ ವಿನಾಶಕ ಮಹಾಗಣಪತಿಯ ಗುಡಿ ಇದೆ. ನಿತ್ಯ ಪರಂಪರೆಯಂತೆ ಈ ಎಲ್ಲ ದೇವರಿಗೂ ಆರಾಧನೆ ನಡೀತಾ ಬರ್ತದೆ. ಸೊ ಇಲ್ಲಿ ಭಕ್ತಾದಿಗಳನ್ನು ಸಹ ನಾನು ಕೇಳಬೇಕು, ಅವರ ಒಂದು ರೆಸ್ಪಾನ್ಸನ್ನು ಸಹ ಕೇಳಬೇಕು, ಹೇಗಿರುತ್ತೆ ಇಲ್ಲಿನ ಪೂಜಾ ವಿಧಾನಗಳು ಅಂತಲೇ. ಸೊ ಈ ದೇವಸ್ಥಾನ ಯಾವಾಗ ಆರಂಭ ಆಯಿತು ಅಂತ ಕೇಳ್ಬೋದು? ಎಷ್ಟು ವರ್ಷ ಆಯಿತು? ಸರಿಸುಮಾರು 37 ವರ್ಷದ ಹಿಂದೆ ಈ ದೇವಸ್ಥಾನ ಪ್ರಾರಂಭ ಆಗಿದೆ. ಫೋಟೋ ಇಟ್ಟುಕೊಟ್ಟು ಪ್ರಾರಂಭ ಮಾಡಿದ್ದು. ಇವಾಗ 3 ಬ್ರಹ್ಮ ಕಲಶವನ್ನು ನಾವು ಮುಗಿಸಿದ್ದೇವೆ. ಹೌದು, ಮುಂಬೈಯಲ್ಲಿ ಪ್ರಪ್ರಥಮವಾಗಿ 3 ಬ್ರಹ್ಮ ಕಲಶವನ್ನು ಮುಗಿಸಿದಂತಹ ದೇವಸ್ಥಾನ ಎಂಬ ಹಿರಿಮೆ ನಮಗಿದೆ. ಸೊ 35 ವರ್ಷಗಳಿಂದ ಈ ನಡ್ಕೊಂಡು ಬರ್ತಾ ಇರುವಂಥ ಈ ದೇವಸ್ಥಾನದ ಬಗ್ಗೆ ನನಗೆ ಹೆಚ್ಚಿನಂಥ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. 24 ವರ್ಷ ಆಯಿತು. 24 ವರ್ಷದಿಂದ ಇಲ್ಲಿ ಮಾಲೆ ಹಾಕಿ ಹೋಗ್ತಿದ್ದೇನೆ. ನಾನು ಇಲ್ಲಿಂದ 2ನೇ ಸಲ ಹೋದು, ಮೊದಲು ಅಂಬರದಿಂದ. ಇಲ್ಲಿ ಬಂದು ನಾನು ಏನು ಕೇಳಿದ್ದೇನೆ, ಇದೊಂದು ನನ್ನ ವಿಶೇಷ ಅನುಭವ. ಇಲ್ಲಿಂದ ಈ ಜಾಗದೊಂದು ವಿಶೇಷ ಅನುಭವ ಏನೆಂದರೆ, ನಾನು ಅನುಭವಿಸಿದವನು, ನಾನು ಏನು ಕೇಳಿದ್ದೇನೆ ಇಲ್ಲಿ ಅದೆಲ್ಲ ನನಗೆ ಈ ಜಾಗದಲ್ಲಿ ಹಸ್ದೇಪಾಡ ಅಯ್ಯಪ್ಪ ಮಂದಿರದಲ್ಲಿ ಎಲ್ಲ ನನಗೆ ಕೈ ಕೊಡಿ ಬಂದಿದೆ. ಹೆಣ್ಣು ಮಗು ಬೇಗ ಕೇಳಿದೆ, ಗಂಡು ಮಗು ಅಂತ ಕೇಳಿದೆ. ನನಗೆ ಎಲ್ಲ 18 ವರ್ಷದಿಂದ ಇಲ್ಲಿ ಹೋದ ಮೇಲೆ ಎಲ್ಲ ಇಲ್ಲಿ ಒಂದು ಇಂಥ ಜಾಗದಲ್ಲಿ ಎಂತ ಆಗುದಂತ ಶಬರಿಮಲೆ ಒಂದು 2ನೇದು ಇಲ್ಲಿ ಹಸ್ದೇಪಾಡದ ಅಯ್ಯಪ್ಪ ಮಂದಿರ ಅಂತಂದು ಹೇಳಲಿಕ್ಕೆ ಭಾರಿ ಹೆಮ್ಮೆ ಪಡ್ತೇನೆ ನಾನು. ನಮ್ಮ ವೀಕ್ಷಕರೇ, ನಮ್ಮ ಜೊತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬ್ರಾಹ್ಮಣರಿದ್ದಾರೆ ಅಂತ ಕೇಳ್ಬೋದು. ನಿಮ್ಮ ಹೆಸರನ್ನ ಕೇಳ್ಬೋದಾ? ರಾಮಚಂದ್ರ ಬಾಯರಿ ಅಂತ ಹೇಳಿ ಈ ದೇವಾಲಯದ ಪ್ರಧಾನ ಅರ್ಚಕನಾಗಿ ಕರ್ತವ್ಯ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷ? ಈಗ ಸುಮಾರು 20 ವರ್ಷ ಆಯಿತು. ಸೊ ಇವಾಗ ನಮಗೆ ಹೇಮಂತ್ ಶೆಟ್ಟಿ ಅವರು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದರು ದೇವಸ್ಥಾನದ ಬಗ್ಗೆ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿನ ಭಕ್ತಾದಿಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಕೇಳ್ಬೋದಾ? ಮುಂಬೈಯಲ್ಲಿ ನಮ್ಮ ತುಳು ಕನ್ನಡಿಗರು ತುಂಬ ದೇವಸ್ಥಾನವನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ 2000ನೇ ಇಸ್ವಿಯ ಜನವರಿಯ ಮಾಘ ಶುದ್ಧ ಪೂರ್ಣಿಮೆ ದಿವಸ ಪ್ರತಿಷ್ಠೆ ಆಗಿದೆ. ಅವತ್ತಿನಿಂದ ಇವತ್ತಿನ ತನಕ ಅನೇಕ ಸತ್ಕರ್ತವ್ಯಗಳೆಲ್ಲ ಈ ದೇವಸ್ಥಾನದಲ್ಲಿ ನಡೀತಾ ಉಂಟು. ಮುಖ್ಯವಾಗಿ ಈವಾಗ ಪ್ರತಿ ಸಂಕ್ರಾಂತಿಯೂ ಕೂಡ, ವರ್ಷದ 12 ಸಂಕ್ರಾಂತಿಯೂ ಕೂಡ ಬೆಳಿಗ್ಗೆ ದೇವರಿಗೆ ವಿಶೇಷ ಪೂಜೆ,
ಸಾಯಂಕಾಲ ಸತ್ಯನಾರಾಯಣ ಪೂಜೆ, ಆಮೇಲೆ ದೇವರ ಪ್ರೀತ್ಯರ್ಥವಾಗಿ ದೀಪಾಲಂಕಾರ ಸಹಿತ ರಂಗಪೂಜೆ, ಮತ್ತು ಪ್ರತಿ ಸಂಕ್ರಾಂತಿಯೂ ಕೂಡ ಅನ್ನದಾನ ನಡೀತಾ ಉಂಟು. ಭಕ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಕೇವಲ ದೇವಸ್ಥಾನದ ಧಾರ್ಮಿಕ ಕರ್ತವ್ಯಗಳು ಮಾತ್ರ ಅಲ್ಲ, ದೇವರ ಹತ್ತಿರ ಯಜ್ಞ ಶಾಲೆಯೂ ಕೂಡ ಇದೆ. ಅನೇಕ ಭಕ್ತರು ಇಲ್ಲಿ ಯಜ್ಞ ಯಾಗಾದಿ ಪುನಸ್ಕಾರಗಳನ್ನು ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಿಸ್ತಾ ಇದ್ದಾರೆ. ಮೇಲೆ ಕಲ್ಯಾಣ ಮಂಟಪವೂ ಕೂಡ ಇದೆ. ಈ ಮಂದಿರದ ಹತ್ತಿರವೇ ಇದೆ ಸುಧರ್ಮ ಅಂತ ಹೇಳ್ತಕ್ಕಂತಹ ಸಭಾಗೃಹ. ಅನೇಕ ಭಕ್ತರು ಇಲ್ಲಿ ಶುಭಪ್ರದವಾದಂತಹ ಅನೇಕ ಕರ್ತವ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಭಕ್ತರ ಸಹಕಾರದಿಂದ, ಪ್ರೋತ್ಸಾಹದಿಂದ ಭಕ್ತಿಪ್ರದವಾದಂತಹ ಶುಭಪ್ರದವಾದಂತಹ ಧಾರ್ಮಿಕ ಕರ್ತವ್ಯಗಳು, ಅನೇಕ ಸಮಾಜಪರ ಕಲ್ಯಾಣ ಕರ್ತವ್ಯಗಳೆಲ್ಲ ದೇವರ ಸನ್ನಿಧಾನದಲ್ಲಿ ನಡೀತಾ ಉಂಟು. ಓಕೆ, ಈಗ ಭಕ್ತಾದಿಗಳು ಬರ್ತಾರೆ, ಸೊ ಅವ್ರು ಬಂದಾಗ ಏನಾದರೂ ಪ್ರೇಯರ್ ಮಾಡ್ಕೊಂಡು ಹೋಗಿ, ಇವಾಗ ನನಗೊಬ್ರು ಹೇಳಿದರು, ಸೊ ಅದಕ್ಕೆ ಅಂತ ಪ್ರೇಯರ್ ಮಾಡ್ಕೊಂಡು ಹೋದಾಗ ನೆರವೇರಿತು ಅನ್ನುವಂಥ ಒಂದು ಮಾತುಗಳನ್ನು ನೀವು ಕೇಳಿದಾಗ? ಹೌದು, ಅದು ವಿಶೇಷ ರೀತಿಯಲ್ಲಿ ನಡೀತಾ ಉಂಟು. ಮುಖ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಅಯ್ಯಪ್ಪ ದೇವರ ಮೂಲ ಕ್ಷೇತ್ರಕ್ಕೆ ಹೋಗತಕ್ಕಂತಹ ಸಮಯ. ಆವಾಗ ಇಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡಿ, ಮಾಲಾಧಾರಣೆ ಮಾಡಿ, ಇಲ್ಲಿ 48 ದಿವಸ ಶಿಬಿರ ಇಲ್ಲೇ ಉಳಿದುಕೊಂಡು ಅವರಿಗೆ ಒಂದು ಹೊತ್ತು ದೇವರ ಪ್ರಸಾದ ಮತ್ತು 2 ಹೊತ್ತು ಫಲಾಹಾರ ವ್ಯವಸ್ಥೆ ಎಲ್ಲ ಇಲ್ಲಿ ಬ್ರಹ್ಮಚರ್ಯದಲ್ಲಿ ಇದ್ದುಕೊಂಡು ಇಲ್ಲೇ ವಾಸವಾಗಿದ್ದುಕೊಂಡು ಅಲ್ಲಿ ಮೂಲ ಕ್ಷೇತ್ರಕ್ಕೆ ಹೋಗ್ತಾರೆ. ಅಂತಹ ಅನೇಕ ಭಕ್ತರಿಗೆ ಅವರವರ ಜೀವನದಲ್ಲಿ ಸ್ವಾಮಿಯ ಅನುಗ್ರಹ ಆಗಿದೆ. ಅಯ್ಯಪ್ಪ ದೇವರನ್ನು ನಂಬಿದವರಿಗೆ ನಾನು 2006ನೇ ಇಸ್ವಿಯಲ್ಲಿ ಬಂದವ, ಈಗ 2026ರಲ್ಲಿ ಇದ್ದೇನೆ. ಆಗಿನ ಸ್ಥಿತಿಗೆ ಮತ್ತು ಈಗಿನ ಸ್ಥಿತಿ, ಭಕ್ತರ ಸ್ಥಿತಿ ಮಾತ್ರ ಅಲ್ಲ, ನಮ್ಮ ದೇವಾಲಯದ ಸ್ಥಿತಿಯೂ ಕೂಡ ತುಂಬ ಉತ್ಕೃಷ್ಟ ಆಗಿದೆ. ದೇವರಿಗೆ ಭಕ್ತರು ತುಂಬ ಭಕ್ತಿಯಿಂದ ಚಿನ್ನದ ಮುಖವಾಡವನ್ನು ಅರ್ಪಣೆ ಮಾಡಿದ್ದಾರೆ, ಬೆಳ್ಳಿಯ ದೊಡ್ಡ ಪ್ರಭಾವಳಿಯನ್ನು ಅರ್ಪಣೆ ಮಾಡಿದ್ದಾರೆ, ಚಿನ್ನದ 108 ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿದ್ದಾರೆ. ಹೀಗೆ ಅನೇಕ ವಸ್ತುಗಳನ್ನು ಕೂಡ ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಮತ್ತು ಅವರವರ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಈಡೇರಿದೆ. ಅನೇಕ ಭಕ್ತರು ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಹಾಗೆ ಅಪೇಕ್ಷೆಯಿಂದ ಅಲ್ಲ, ದೇವರು ಎಲ್ಲರನ್ನು ಕೂಡ ಅನುಗ್ರಹಿಸಿದ್ದಾರೆ. ಸೊ ಥ್ಯಾಂಕ್ ಯು. ದೇವಸ್ಥಾನದ ಪ್ರಸಾದ ವಿತರಣೆ ಮಲ್ತದೆ ಸಾಲಾದಲ್ಲಿ ಸುರುಕಾದ ಕ್ಷೇತ್ರದ ಅಧ್ಯಕ್ಷರ ಬುಕ್ಕ ಧರ್ಮಪತ್ನಿ ಒಟ್ಟಿಗೆ ಬರ್ತದೆ. ದೇವರ ಪ್ರಸಾದ ಸ್ವೀಕಾರ ಮಾಡ್ಬಿಡು ಐದು ಬೊಕ್ಕ ನಮ್ಮ ಲೋಕಲ್ ಕಾರ್ಪೊರೇಟ್ ನಗರಲ್ಲಿ ಅಕ್ಕಲೆಲ್ಲ ಕಮಿಟಿ ದಲ್ಲಿ ತೊಂದು ಬರ್ತದೆ. ಪ್ರಸಾದ ಸ್ವೀಕಾರ ಮಾಡ್ಬಿಡು ಅಂಚೆನೆ ಮಿತ್ ವನಸ್ಥ ವ್ಯವಸ್ಥೆ ಉಂಟು. ಮಾತೆಲ್ಲ ಪೂರ್ವದಿಂದ ಸ್ವೀಕಾರ ಮಾಡ್ಬಿಡು. ಮಾತೆಗಳ ಪ್ರಸಾದ ಪುರುಡು ಗುರುಪ ಇನಿ ಈ ಪುರ್ಲಗಟ್ಟದ ಕಾರ್ಯಕ್ರಮ ಆಯೋಜನೆ ಸಹಕಾರ ಮಂದಿ ನೆಚ್ಚಿನ ಗುರುದೇವ ಸೇವೆ ಬಂದಾಗ ಘಟಕದ ಮಾತಾ ಪುದುಕೇಂದ್ರಗಳಿಗೆ ಅಂಚನೆ ವಿಶೇಷವಾದ ದೇವೇಂದ್ರ కొన్ని ಜ್ಞಾನಗಳು ಇನಿ 3 ಸ್ವಾಮಿ ನೆಚ್ಚಿನ ಮನಸ್ವಂತಿನ ದಿನೇಶನಾಗಿ ಅಂಚನೆ ದಾಮಣ್ಣಗೆ ವಿಶೇಷವಾದ ಧನ್ಯವಾದ ಅರ್ಪಣೆ. ಬೈದಿನ ಮಾತೆಗಳ ಕ್ಷೇತ್ರದ ದೇವರೇ ಅಂಚನೆ ಸ್ವಾಮಿಗಳ ಆಶೀರ್ವಾದ ಸದಾ ಒಪ್ಪಂದ ಪಡೆದು ನಾನು ದೇವರ ಒಂದು ಕಾರ್ಯಕ್ರಮ ಮುಗಿತು. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅವರು ನಮ್ಮ ಜೀವನಕ್ಕೆ ಬೆಳಕು ತೋರಿಸುವ ದಿವ್ಯ ಜ್ಯೋತಿ. ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಹಿತವಚನಗಳು ಭಕ್ತರ ಮನಸ್ಸನ್ನ ಸ್ಪರ್ಶಿಸಿತು. ಇಂತಹ ಆಧ್ಯಾತ್ಮಿಕ ಸಂದೇಶನಗಳು ನಮ್ಮ ಜೀವನದಲ್ಲಿ ಸತ್ಯ, ಧರ್ಮ, ಪ್ರೀತಿ ಮತ್ತು ಸೇವನೆಯ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ. ಗುರುವಿನ ಕರುಣೆ ಇದ್ದರೆ ಕತ್ತಲೆಯೂ ಬೆಳಕಾಗುತ್ತದೆ. ಗುರು ತೋರಿದ ದಾರಿಯಲ್ಲಿ ನಡೆದರೆ ಜೀವನವೇ ಸಾಧನೆಯಾಗುತ್ತದೆ ಎಂಬ ಮಾತಿನಂತೆ ಗುರುಗಳ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ಈ ದಿವ್ಯ ಕಾರ್ಯಕ್ರಮವನ್ನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಾಮಿಯ ಕೃಪೆ ಹಾಗೂ ಗುರುಗಳ ಆಶೀರ್ವಾದ ನಮ್ಮ ಮೇಲೆಲ್ಲರ ಮೇಲೂ ಸದಾ ಇರಲಿ ಎಂದು ಕೇಳಿಕೊಳ್ಳೋಣ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಖಂಡಿತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೂ ಸಪೋರ್ಟ್ ಅನ್ನ ನೀಡಿ. ಮುಂಬೈ ಟು ಕರ್ನಾಟಕ ನಿಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಧನ್ಯವಾದಗಳು.